ಉದ್ರಿಕ್ತ ವಿಜ್ಞಾನ ಮಧುರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದರೆ, ಈಗ ಇಲ್ಲಿ ಸನ್ನಿಹಿತರಾಗಿರುವ ಶ್ರೀಪಾದರೆ ಮತ್ತೆ ಮುಂದೆ ಬರಲಿಕ್ಕಿರುವ ಶ್ರೀಪಾದರೆ, ಇನ್ನೊಬ್ಬರು ಶ್ರೀಗಳವರು ಬರ್ತೀನಿ ಅಂತ ಹೇಳಿದ್ದಾರೆ, ಪ್ರಾಯ ಬರಬಹುದು. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸಗರಿಯವರು ವಿಷ್ಣು ಸಹಸ್ರನಾಮದ ನಾನು ರಚನೆ ಮಾಡಿರುವ ಭಾಷ್ಯದ ಬಗ್ಗೆ ಮಾತಾಡಿದರು. ಬಕ್ರೆಯವರು ಯಾವುದ್ರ ಬಗ್ಗೆ ಮಾತಾಡಿದ್ರು ಗೊತ್ತಾಗ್ಲಿಲ್ಲ ನನಗೆ ಅರ್ಥ ಆಗಲಿಲ್ಲ ಅವ್ರು ಯಾವ ವಿಷಯ ಮಾತಾಡಿದ್ರು ಅಂತ. ನಿಮಗೆ ಅರ್ಥ ಆಗಿದ್ರೆ ಗೊತ್ತಿಲ್ಲ ನನಗೆ. ಅವರು ಸುಮಾರು ಹೊತ್ತು ಮಾತಾಡಿದರು. ಮಧ್ಯೆ ಮಧ್ಯೆ ಸೂಕ್ತಗಳ ಹೆಸರು ಬರ್ತಿತ್ತಪ್ಪ. ಶ್ರೀ ಸೂಕ್ತ, ಪುರುಡು ಸೂಕ್ತ, ಮನ್ಯು ಸೂಕ್ತ, ಬಳಿತಾಸ್ತ, ಮೂರ್ನಾಲ್ಕು ಸೂಕ್ತಗಳ ಹೆಸರು ಮಧ್ಯ ಮಧ್ಯದಲ್ಲಿ ಬರ್ತಿತ್ತು. ಅದರ ಬಗ್ಗೆ ಏನು ಮಾತಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಅಂತೂ ಎರಡು ಉಪನ್ಯಾಸಗಳನ್ನ ನೀವು ಇಷ್ಟು ಹೊತ್ತು ಊಟ ಆದ ಮೇಲೆ ನಿಜವಾಗಿ ತೂಕಡಿಕೆ ಬರ್ತಾ ಇದ್ದರೂ ಅದನ್ನು ನಿಗ್ರಹ ಮಾಡಿಕೊಂಡು ಬಹಳ ತಾಳ್ಮೆಯಿಂದ ಕೇಳಿದ್ದೀರಿ. ನಾನು ಕೂಡ ಅನೇಕ ವಿಷಯಗಳು ಬಂದವು. ವಿಷ್ಣು ಸಹಸ್ರನಾಮದ ಬಗ್ಗೆ ನಾನು ಕೆಲವು ನನ್ನ ಚಿಂತನೆಗಳನ್ನ ಅದರ ಮುನ್ನುಡಿಯಲ್ಲಿ, ಅದೇ ಪ್ರಸ್ತಾವನೆಯಲ್ಲಿ ಅದನ್ನು ಹೇಳಿದರು. ಅದು ನನ್ನ ಎಲ್ಲ ಗ್ರಂಥದಲ್ಲೂ ಒಂದು ವಿಸ್ತಾರವಾದ ಪ್ರಸ್ತಾವನೆ ಇರುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಚಿಂತನೆಗಳ ಪರಿಶಿಷ್ಟ ಇರುತ್ತೆ. ವಿಷ್ಣು ಸಹಸ್ರನಾಮಕ್ಕೂ ಬಹಳ ವಿಸ್ತಾರ ಅಂಥ ಚಿಂತನೆಯನ್ನ ಪ್ರಸ್ತಾವನೆಯಲ್ಲಿ ನಾನು ಪ್ರಸ್ತುತಪಡಿಸಿದ್ದೇನೆ. ಅದರಲ್ಲಿ ಕೆಲವು ವಿಷಯಗಳನ್ನು ಹೇಳಿದರು. ಇನ್ನೊಂದು ವಿಷಯ ನಾನು ಹೇಳಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಬರೆಯುವ 1000 ಹೆಸರುಗಳು ಬರೇ ಭಗವಂತನ ಯಾವುದೇ ರೂಪಕ್ಕೆ ಅನ್ವಯವಾಗುವ 1000 ಹೆಸರು. ಕೃಷ್ಣಾಷ್ಟೋತ್ತರದ ಹಾಗೆ ಕೃಷ್ಣನ ಅನ್ವಯ. ಶ್ರೀ ವೈಷ್ಣವ ಸಂಪ್ರದಾಯದ ಸುದರ್ಶನ ಸೂರಿಗಳು ವಿಷ್ಣು ಸಹಸ್ರನಾಮಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನ ಬರೆದಿದ್ದಾರೆ. ಆದರೆ ಅದು ಕೃಷ್ಣನ ಅಥವಾ ಭಗವಂತನ ಯಾವುದೋ ಅವತಾರಕ್ಕೆ ಅನ್ವಯವಾಗುವ 1000 ನಾಮಗಳು ಅಷ್ಟೇ. ಅದು ಒಂದು ವಿಶಿಷ್ಟವಾದಂತಹ ಅವತಾರಗಳ ಒಂದು 1000 ಆಚಾರ್ಯರು ಹೇಳಿದ್ರು. ಆಚಾರ್ಯ ಮಧ್ವರು ಇದು ಬರೀ 1000 ಹೆಸರುಗಳಲ್ಲ, 1000 ರೂಪಗಳ ಹೆಸರುಗಳು. ಇದು ಆಚಾರ್ಯರು ಮೊಟ್ಟ ಮೊದಲು ಆವಿಷ್ಕರಿಸಿದ ಸತ್ಯ. ಅಲ್ಲಿಯ ತನಕ ವಿಷ್ಣು ಸಹಸ್ರನಾಮ ಅಂದ್ರೆ ದೇವರ 1000 ಹೆಸರುಗಳು, 1000 ರೂಪಗಳಲ್ಲ. ಆಗ ಒಂದು ಸಮಸ್ಯೆ ಇದೆ. 1000 ಹೆಸರುಗಳು ಅಂತ ಹೇಳಿದರೆ, ಒಂದು 1000 ನಾಮಗಳಲ್ಲಿ ಬರೇ ಹೆಸರುಗಳಾಗಿದ್ದರೆ, ಅದು ಬರೇ ನಾಮಗಳಾಗಿದ್ದರೆ ಯಾಕೆ ರಿಪೀಟ್ ಮಾಡಬೇಕಿತ್ತು? ಒಂದೇ 1000 ಹೊಸ ಶಬ್ದಗಳನ್ನು ಹೇಳಬಾರ್ದ ಗುಣವಾಚಕವಾದ್ದು? ದೇವರ 1000 ನಾಮಗಳಲ್ಲಿ ಒಂದೊಂದು ನಾಮ ಕೆಲವು 4 ಸರ್ತಿ, ಕೆಲವು 3 ಸರ್ತಿ, ಕೆಲವು 2 ಸರ್ತಿ ಆವೃತ್ತಿ ಯಾಕಾಗತ್ತೆ? ಯಾಕೆ ನೀವು ಬೇರೆ ಸಹಸ್ರನಾಮ ನೋಡಿ, ಒಮ್ಮೆ ಬಂದ ಹೆಸರು ಇನ್ನೊಮ್ಮೆ ಬರುವುದಿಲ್ಲ ಸಾಮಾನ್ಯವಾಗಿ. ಇದರಲ್ಲಿ ಬಂದ ಹೆಸರೇ ಮತ್ತೆ ಮತ್ತೆ ಬರುತ್ತೆ. ಬರೇ ದೇವರ ಹೆಸರುಗಳನ್ನು ಹೇಳುವುದಾಗಿದ್ದರೆ 1000 ಬೇರೆ ಬೇರೆ ಹೆಸರುಗಳನ್ನ ಹೇಳಬೇಕಿತ್ತು. ಒಂದೇ ಹೆಸರು ಯಾಕೆ ರಿಪೀಟ್ ಆಗತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದ್ರೆ ಆಚಾರ್ಯರ ಮಾತು ಇದು 1000 ಹೆಸರುಗಳಲ್ಲ, 1000 ರೂಪಗಳು. 1000 ರೂಪಗಳಾದ್ರೆ
ಒಂದೇ ಹೆಸರು 2-3 ರೂಪಗಳಿಗಿರ್ಬೋದು. ಈಗ ದಶಾವತಾರದಲ್ಲಿ ಪರಶುರಾಮ ರಾಮ ಒಂದೇ ಹೆಸರು, ವೇದವ್ಯಾಸರು ಕೃಷ್ಣ, ಇವರು ಒಂದೇ ಹೆಸರಿನ ರೂಪಗಳು ಅನೇಕ ಇರಬಹುದು. ಹಾಗಾಗಿ 1000 ರೂಪಗಳಲ್ಲಿ ಒಂದೇ ಹೆಸರಿನ 3-4 ರೂಪಗಳಿವೆ, ಆಗ ಕರೆಕ್ಟ್ ಆಯ್ತು. ಇಲ್ಲದೇ ಇದ್ದರೆ 1000 ಹೆಸರುಗಳನ್ನು ಹೇಳುವುದಾಗಿದ್ದರೆ 1000 ಬೇರೆ ಬೇರೆ ಹೆಸರನ್ನು ಯಾಕೆ ಹೇಳಲಿಲ್ಲ ಅನ್ನೋದಕ್ಕೆ ಪ್ರಾಯ ಉತ್ತರ ಸಿಗುವುದಿಲ್ಲ. ಅದನ್ನ ಆಚಾರ್ಯರು ಇದು 1000 ಬೇರೆ ಬೇರೆ ರೂಪಗಳು, ಇದು ನಾನು ಇದನ್ನ ಪ್ರಸ್ತಾವನೆಯಲ್ಲಿ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಹಾಗಾದ್ರೆ ಒಂದು ಸಮಸ್ಯೆ ಬರುತ್ತದೆ ನಿಮಗೆ. ಕೃಷ್ಣನಿಗೆ ಸಂಬಂಧಪಟ್ಟ ಹೆಸರು ಅಂತ ಹೇಳಿದ್ರು ಸಗರಿಯವರು, ದೇವಕಿ ನಂದನ ಅಂತಿರೋದು, ಇನ್ನೊಂದು ಮತ್ತೊಂದು ಏನೋ ಒಂದು. ಎಲ್ಲಕ್ಕಿಂತ ದೇವಕಿ ನಂದನ ಅನ್ನೋದಕ್ಕೂ ನೀವು ಬೇರೆ ಅರ್ಥ ಮಾಡ್ಬೋದು. ದೇವಕಿ ಅಂದ್ರೆ ಬೇರೆ ಅರ್ಥ ಮಾಡುವುದು, ನಂದರ ಅದೆಲ್ಲ ದೊಡ್ಡ ಸಂಗತಿ ಅಲ್ಲ. ಆದರೆ 1000 ರೂಪಗಳಾದರೆ ಚಾಣೂರಾಂಧ್ರ ನಿಸೂದನ ಹೇಗೆ? ಅದು ಚಾಣೂರ ಅನ್ನತಕ್ಕಂಥ ಒಬ್ಬ ಆಂಧ್ರ ಪ್ರದೇಶದ ಮಲ್ಲನನ್ನು ಸೋಲಿಸಿದ ಕೃಷ್ಣನ ಹೆಸರು. ಇದು ಕೃಷ್ಣ ಅವತಾರಕ್ಕೆ ಸಂಬಂಧಪಟ್ಟಲ್ಲ, ಮತ್ತೊಬ್ಬ ಭಗವಂತನ ಇನ್ನೊಂದು ರೂಪ. ಅದು ಆ 1000 ರೂಪಗಳಲ್ಲಿ ಒಂದು ರೂಪ. ಅವನು ಯಾವಾಗ ಆಂಧ್ರ ಪ್ರದೇಶದ ಚಾಣೂರನನ್ನು ಕೊಂದದ್ದು ಅನ್ನತಕ್ಕಂಥ ಈ ಶಂಕೆಗಳು ಬರ್ತವೆ. ಅದಕ್ಕೆ ಅವರು ಅಪ್ರಾಕೃತ ನಾಮ ಅಂತ ಹೇಳಿ ಶಾಸ್ತ್ರಕಾರ ನಿರ್ಣಯ ಮಾಡಿದ್ರು. ಚಾಣೂರ ಅಂತ ಹೆಸರಿನ ಒಬ್ಬ ಆಂಧ್ರ ಪ್ರದೇಶದ ಜಟ್ಟಿಯನ್ನು ಕೃಷ್ಣ ಸಂಹಾರ ಮಾಡಿದ. ಆದ್ರಿಂದ ಕೃಷ್ಣನಿಗೆ ಚಾಣೂರಾಂಧ್ರ ನಿಸೂದನ, ಈಗೆಲ್ಲ ನಿಷೂದನ ಅಂತ ಪ್ರಿಂಟ್ ಮಾಡಿದ್ದಾರೆ, ತಪ್ಪದು. ವಿಷ್ಣು ಸಹಸ್ರ ಅದನ್ನ ಛಾಂದಸತ್ವಾತ್ ಶತ್ವ ಅಂತ ಸುದರ್ಶನ ಸೂರ್ಯರು ಬರೀತಾರೆ. ಅದು ಹಾಗೆ ಇದ್ರೆ ತಾನೆ ಛಾಂದಸತ್ವಾತ್ ಅಂತ ಹೇಳಬೇಕು. ಮೂಲ ಪಾಠವೇ ನಿಸೂದನ. ನಿಷೂದನ ಅನ್ನೋದು ತಪ್ಪದು. ಇರ್ಲಿ, ಚಾಣೂರ ಅಂಧ್ರನನ್ನು ಸಂಹಾರ ಮಾಡಿದವ ಅಂತ ಕೃಷ್ಣನಿಗೆ ಹೆಸರುಂಟಲ್ವಾ, ಇದು ಅಪ್ರಾಕೃತ ನಾಮ ಅಲ್ಲ, ಪ್ರಾಕೃತ. ಯಾಕೆಂದ್ರೆ ಒಂದು ಕಾಲಘಟ್ಟದಲ್ಲಿ ನಡೆದ ಘಟನೆಯಿಂದ ಐತಿಹಾಸಿಕವಾಗಿ ಬಂದ ಹೆಸರು. ನಮಗೆ ಅಪ್ರಾಕೃತ ನಾಮ ಅದು. ಆವಾಗ ಅಲ್ಲಿ ಚಾಣೂರ ಅಂತ ಅನ್ನೋ ಹೆಸರಿನ ಒಬ್ಬ ಆಂಧ್ರ ಬೇಕಾಗಿಲ್ಲ. ಮತ್ತೆ ಏನು ಅಂದ್ರೆ, ಚಾಣೂರ ಅಂತಂದ್ರೆ ಚಾಣೂರ ಅನ್ನುವ ಶಬ್ದ ಒಬ್ಬನ ಹೆಸರು ಅಲ್ಲ, ಅದೊಂದು ವಿಶಿಷ್ಟವಾದ ಕ್ವಾಲಿಟಿಯನ್ನು ಹೇಳುವ ಶಬ್ದ. ಯಾಕೆಂದ್ರೆ ಚಣ ಅಂದ್ರೆ ದಕ್ಷ ಅಂತ ಅರ್ಥ, ಜಾಣ ಅಂತ. ಚಾಣ ಅಂದ್ರೆ ಜಾಣ ಅಂತ ಕನ್ನಡದಲ್ಲಿ ಹೇಳ್ತೇವಲ್ಲ, ಅದೇ ಅರ್ಥ ಸಂಸ್ಥೆಯಲ್ಲೂ ಇದೆ. ಅದಕ್ಕೆ ಚಣಹ ಅಂತ ಹೇಳ್ತಾರೆ, ಚಣಪು ಪ್ರತ್ಯಯ. ಅದು ಚಣಹ ಅಂದ್ರೆ ಜಾಣ ಅನ್ನುವ ಅರ್ಥದಲ್ಲಿ. ಹಾಗೆ ಚಾಣ ಅಂದ್ರೆ, ಚಾಣೂರ ಅಂದ್ರೆ ಅಂಥ ಜಾಣತನವನ್ನು ಸ್ವೀಕರಿಸಿದವರು, ಜಾಣತನವನ್ನು ಪ್ರದರ್ಶನ ಮಾಡುವವರು, ಜಾಣತನದ ಸೋಗಿನಿಂದ ಬದುಕುವವರು. ಅಂದ್ರೆ ನಿಜವಾದ ಜಾಣರಲ್ಲ, ಜಾಣರಂತೆ ವರ್ತಿಸುವವರು, ಎಕ್ಸ್ಪೋಷರು. ಬೂಟಾಟಿಕೆಯೇ ಜಾಣರು. ಅವರನ್ನು ನೋಡಿ ಖುಷಿ ಪಡುವವರು ಕೆಲವರಿದ್ದಾರೆ. ಅವರು ಯಾರೊಂದು ಅಂಧರು. ಯಾಕಂದ್ರೆ ಅಂಧರು, ಅವರು ಸ್ವತಃ ಕುರುಡರು. ಅದಂತ ಇವರ ಜಾಣತನವನ್ನ, ಹೆಡ್ಡತನವನ್ನು ಜಾಣತನ ಅಂತ ಭ್ರಮಿಸಿಕೊಂಡು, ಇಫ್ ಎ ಬ್ಲೈಂಡ್ ಮ್ಯಾನ್ ಫಾಲೋಸ್ ಅನದರ್ ಬ್ಲೈಂಡ್ ಮ್ಯಾನ್ ಅಂತ ಬೈಬಲ್ನಲ್ಲಿ ಇದೆ ಅಲ್ಲ, ಬೋತ್ ಆಫ್ ದಮ್ ವಿಲ್ ಫಾಲ್ ಇನ್ ಟು ಎ ಪಿಟ್ ಅಂತ. ಹಾಗೆ ಇವನು ಜಾಣತನದ ಪ್ರದರ್ಶನ ಮಾಡಿ ಜನರನ್ನ ಮಂಗಿ ಮಾಡುತ್ತಾನೆ, ಅವನು ಚಾಣೂರ. ಅವನನ್ನು ನೋಡಿ ಆಹಾ ಏನು ಜಾಣತನ, ಏನು ಅದ್ಭುತ ವ್ಯಕ್ತಿಗಳು ಅಂತ ಅವನ್ನ ಅಪ್ರಿಶಿಯೇಟ್ ಮಾಡ್ತಕ್ಕ ಕುರುಡರ ಗುಂಪು. ಅದು ಅಂಥ ಅಂಧರನ್ನು ರಮಯತೀತಿ ಅಂಧರಹ, ಅಂಥ ಚಾಣೂರ ಅಂಧರನ್ನೆಲ್ಲ ಸಂಹಾರ ಮಾಡಿದ ಕೃಷ್ಣ. ಜಾಣತನದ ಸೋಗಿನಿಂದ ಜನರನ್ನು ವಂಚನೆ ಮಾಡ್ತಾ ಇದ್ದಂಥ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿದ ಭಗವಂತನ ರೂಪ. ಅದ್ರಲ್ಲಿ ಚಾಣೂರನೂ ಇಲ್ಲ, ಆಂಧ್ರ ದೇಶವೂ ಇಲ್ಲ. ಇದು ಅಲ್ಲಿ ಬರ್ತಕ್ಕಂಥ ರೂಪದ ಅರ್ಥ. ಹೀಗೆ ಅಲ್ಲಿ ಬರ್ತಕ್ಕ ಎಲ್ಲಾ ರೂಪಗಳಿಗೆ ನಮಗೆ ಗೊತ್ತಿರತಕ್ಕಂಥ 10 ಅವತಾರಕ್ಕೆ ಸಂಬಂಧಪಟ್ಟ ಅರ್ಥವನ್ನು ಅನ್ವಯ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅವತಾರವೇ ಬೇರೆ ಅದು. ಹೀಗೆ ಸಹಸ್ರನಾಮಕ್ಕೆ ಆಚಾರ್ಯರು ಹೇಳಿದ ಹಿನ್ನೆಲೆಯಲ್ಲಿ ಹೊಸ ಬಗೆಯ ಚಿಂತನೆ ಆಗಬೇಕಿತ್ತು, ಆಗಲೇ ಇಲ್ಲ. ಸುಮ್ಮನೆ ನಾವು ವಿಷ್ಣು ಸಹಸ್ರನಾಮ ಬಾಯಿಪಾಠ ಹೊಡೆದು ಊರು ಹೊಡೆದು ಹೇಳುವುದನ್ನು ಅಭ್ಯಾಸ ಮಾಡಿದೆವು ಹೊರತು ಅದರ ಆರ್ಥಿಕ ಚಿಂತನೆ ನಡೀಲೇ ಇಲ್ಲ. ಬಹುಶಃ ಯಾರೋ ಒಬ್ಬರಿಬ್ಬರು ಚಿಂತಕರು ಜ್ಞಾನಿಗಳು ನಡೆದಿರ್ಬೋದು, ಒಟ್ಟಿಗೆ ಸಮಷ್ಟಿಯಾಗಿ ಅದರ ಚಿಂತನೆ ನಡೆದೇ ಇಲ್ಲ. ಹಾಗಾಗಿ
ಇದನ್ನ ಅಪ್ರಾಕೃತ ನಾಮಧೇಯವಾಗಿ ಇಟ್ಟುಕೊಂಡು ಭಗವಂತನಿಗೆ ಇದನ್ನ ಅರ್ಥ ಹೇಳುವುದು ಹೇಗೆ ಎನ್ನುವ ಚಿಂತನೆ ಮಾಡಬೇಕು ಅನ್ನೋದು ನಾನು ವ್ಯಾಖ್ಯಾನ ಬರೆಯಲಿಕ್ಕೆ ನನಗೆ ಪ್ರಚೋದನೆ ಮಾಡಿದ ಅಂಶ. ಆಗ ಭಗವಂತನ ಕೃಷ್ಣಾವತಾರಕ್ಕೆ ಸಂಬಂಧಪಡದ ಅಪ್ರಾಕೃತ ಗುಣಗಳನ್ನ ಚಾಣೂರಾಂಧ್ರ ನಿಸೂದನ ಅನ್ನೋದನ್ನು ಚಿಂತಿಸುವುದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಹೊಸ ನೋಟದಿಂದ ನಾವು ಹೊಸ ನೋಟ ಅಂದ್ರೆ ಪ್ರಾಚೀನವೇ, ಹೊಸತಲ್ಲ, ಹೊಸತಾಗಿ ನಾವು ತಿಳ್ಕೊಳ್ಬೇಕಾದ ಅತ್ಯಂತ ಪುರಾತನವಾದ ಅರ್ಥವನ್ನ ನಮಗೆ ಕೊಡತಕ್ಕಂಥ ಒಂದು ಸೂಚನೆ ಆಚಾರ್ಯ ಕೊಟ್ಟರು. ಆದರೆ ಆಚಾರ್ಯರು ಎಲ್ಲ ಶಬ್ದಗಳಿಗೆ, ಎಲ್ಲ ನಾಮಗಳಿಗೆ ಅರ್ಥ ಹೇಳಲಿಲ್ಲ. ಬರೀಲಿಲ್ಲ ಅನ್ನೋ ಶಬ್ದವನ್ನು ಆಚಾರ್ಯರ ಹತ್ರ ನಾವು ಬಳಸುವ, ಯಾಕಂದ್ರೆ ಅವ್ರು ಏನನ್ನೂ ಬರೀಲಿಲ್ಲ. ಅವ್ರು ಹೇಳಿದ್ದು ಉಳಿದವರು ಬರೆದದ್ದು ಅಷ್ಟೇ. ಆಚಾರ್ಯರು ಗ್ರಂಥ ರಚನೆ ಮಾಡಿದರು, ಬರೀಲಿಲ್ಲ. ಬರೆಯುವುದು ಅಂದ್ರೆ ಕಾಪಿಯಿಸ್ಟು ಅಂತ ಅರ್ಥ. ಪ್ರತಿ ತೆಗೆಯುವವರು ಬರೆಯುವವರು ಅಷ್ಟೇ. ನಿನ್ನೆ ತೋರಿಸಿದ್ರಲ್ಲ ರಾಮನಾಥಾಚಾರ್ಯ, ಆ ಋಷಿಕೇಶ ತೀರ್ಥೇನ ಲಿಖಿತೋಯಂ ಗ್ರಂಥ ಅಂತ. ಮಧ್ವಾಚಾರ್ಯರಿಂದ ಲಿಖಿತ ಅಲ್ಲ. ನಾವೀಗ ಲೇಖಕರನ್ನು ಗ್ರಂಥಕಾರರು ಅಂತ ಅರ್ಥ. ಸಂಸ್ಕೃತದಲ್ಲಿ ಲೇಖಕ ಅಂದ್ರೆ ಕಾಪಿಯಿಸ್ಟು ಅಂತ ಅರ್ಥ. ಋಷಿಕೇಶ ತೀರ್ಥೇನ ಲಿಖಿತೋಯಂ ಗ್ರಂಥ, ಇದನ್ನು ಋಷಿಕೇಶ ತೀರ್ಥ ಬರೆದದ್ದು ಅಂತಾರೆ ಅವರು. ಅಂದ್ರೆ ಮಧ್ವಾಚಾರ್ಯ ಅಲ್ವಾ, ಮಧ್ವಾಚಾರ್ಯ ಬರೆದದ್ದಲ್ಲ, ಅವರು ಗ್ರಂಥ ರಚನೆ ಮಾಡಿದವರು, ಇವರು ಬರೆದವರು. ಸೊ ಲೇಖಕ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ತಪ್ಪು. ಹಾಗೆ ಅದನ್ನೇ ಇಟ್ಕೊಂಡು ನಾವು ಮಧ್ವಾಚಾರ್ಯರು 37 ಗ್ರಂಥಗಳನ್ನು ಬರೆದರು, ಈ ಇಡೀ ವ್ಯವಹಾರವೇ ತಪ್ಪು. ಯಾಕೆಂದ್ರೆ ಅವ್ರು ಏನನ್ನೂ ಬರೀಲಿಲ್ಲ. ಅನುವ್ಯಾಖ್ಯಾನದಂಥ ಗ್ರಂಥಗಳನ್ನು ಕೂಡ ಅವರು ಡಿಕ್ಟೇಟ್ ಮಾಡಿದ್ರು, ಶಿಷ್ಯರು ಬರೆದರು. ಅದರಿಂದ ಸರ್ವಮೂಲ ಗ್ರಂಥವನ್ನು ಬರೆದವರು ಮಧ್ವಾಚಾರ್ಯ ಅಲ್ಲ, ಅವರು ಶಿಷ್ಯರು. ಆಚಾರ್ಯರು ಹೇಳ್ತಾ ಹೋದರು ಅಷ್ಟೇ. ಹಾಗಾಗಿ ಆಚಾರ್ಯರನ್ನ ನಾವು ಕುರಿತು ಹೇಳುವಾಗ ಅವ್ರು 37 ಗ್ರಂಥಗಳನ್ನು 37 ಅನ್ನೋದೇ ಒಂದು ತಪ್ಪು. ನಮ್ಮಲ್ಲಿ ಒಳ್ಳೆ ಪರಂಪರೆ ಹೆಚ್ಚು ಇಲ್ಲೆಲ್ಲ ತಪ್ಪುಗಳೇ ಉಳ್ಕೊಂಡು ಬಂದಿದ್ದಾವೆ, ಅಬದ್ಧಗಳನ್ನೇ ಊರು ಹೊಡ್ಕೊಂಡು ಬಂದಿದ್ದೇವೆ ನಾವು. ಅದು 37 ಅಲ್ಲ, ಅದು ಹೋಗ್ಲಿ. ಅವ್ರ ಗ್ರಂಥ ಏನೇ ಒಂದು ಕೃತಿಯನ್ನು ಬರೆದರು ಅಂತ ಹೇಳುವುದೇ ತಪ್ಪು. ಸರಿ ಆಯ್ತು. ನೋಡಿ, ಇನ್ನೊಂದು ಅಲ್ಲಿನ ಆ ಹೆಸರು ಬಂದದ್ರಿಂದ ನಾನು ಹೇಳ್ತಾ ಇದ್ದೇನೆ. ಅವರು ಋಷಿಕೇಶ ತೀರ್ಥೇನ ಲಿಖಿತೋಯಂ ಗ್ರಂಥ ಅಂತ ಬರೆದಿದ್ದಾರೆ. ಈಗಿನ ಸ್ವಾಮಿಗಳು ಯಾರಾದ್ರು ಬರೆದಿದ್ದರೆ ಶ್ರೀ ಋಷಿಕೇಶ ತೀರ್ಥೈ ಲಿಖಿತೋಯಂ ಗ್ರಂಥ ಅಂತ ಬರೀತಿದ್ರು. ಈಗ ದಸ್ಕತ್ ಹಾಕೋದು ಹಾಗೆ ಶ್ರೀಕಾರ ಮತ್ತು ಬಹುವಚನ ಹಾಕ್ತಾರೆ ಸ್ವಾಮಿಗಳು. ಹಿಂದೆ ಯಾವ ಸ್ವಾಮಿಗಳು ತನಗೆ ತನ್ನನ್ನು ಬಹುವಚನದಿಂದ ಹೇಳ್ಕೊಳ್ತಿರ್ಲಿಲ್ಲ, ತನಗೆ ಶ್ರೀಕಾರ ಹಾಕೊಳ್ತಿರ್ಲಿಲ್ಲ. ಈಗ ಒಂದಲ್ಲ 108 1008 ಶ್ರೀಕಾರ ಹಾಕಬೇಕು ಅಂತ ಶುರುವಾಗ್ಬಿಟ್ಟಿದೆ. ಅದು ಏನು ಅರ್ಥ ನನಗೆ ಗೊತ್ತಿಲ್ಲ. 1008 10,008 ಹಾಕಿದರೆ ಅದಕ್ಕೆ ಅರ್ಥ ಎಂತದ್ದು ನನಗೆ ಗೊತ್ತಿಲ್ಲ. ಆದರೆ ಹಿಂದೆ ಅವ್ರು ಎಲ್ಲಿ ತನ್ನನ್ನ ಶ್ರೀ ಋಷಿಕೇಶ ತೀರ್ಥೇನ ಅಂತ ಕೂಡ ಬರೀಲಿಲ್ಲ. ನಮಗೆ ನಾವು ಶ್ರೀಕಾರ ಹಾಕೊಳ್ಳಬಾರದು ಅಲ್ವ. ಈಗ ನಾನು ದಸ್ಕತ್ ಹಾಕುವಾಗ ಶ್ರೀ ಬನ್ನಂಜ ಗೋವಿಂದಾಚಾರ್ಯ ಅಂತ ಹಾಕುದ. ನೀವು ನನಗೆ ಅಡ್ರೆಸ್ ಮಾಡುವಾಗ ಶ್ರೀ ಬನ್ನಂಜ ಗೋವಿಂದಾಚಾರ್ಯ ಅಂತ ನನ್ನ ಅಡ್ರೆಸ್ ಬರೀತೀರಿ. ಅದ್ರ ನಾನು ಶ್ರೀ ಬನ್ನಂಜ ಗೋವಿಂದಾಚಾರ್ಯ ಅಂತ ಬರೆದ್ರೆ ಒಂದು ಸುತ್ತು ಕಮ್ಮಿ ಅಂತ ಹೇಳುದಿಲ್ವ ಯಾರು? ಅಂದ ನಮಗೆ ನಾವು ಶ್ರೀಕಾರ ಇದು ಇರಲಿಲ್ಲ ಹಿಂದೆ ಇರಲಿಲ್ಲ ಇದು. ಯಾಕೆಂದ್ರೆ ಅಲ್ಲಿ ಬರೀ ನೋಡಿ ಆ ಸಭ್ಯತೆ ನೋಡಿ, ಋಷಿ ಏಕವಚನದಲ್ಲಿ ಹೇಳ್ಕೊಡ್ತಾರೆ, ತನಗೆ ಬಹುವಚನ ಹಾಕೊಳ್ಳುವುದಿಲ್ಲ. ಋಷಿಕೇಶ ತೀರ್ಥೇನ, ಇದು ತನ್ನನ್ನ ತಾನು ಹೇಳಿಕೊಳ್ಳುವ ಅತ್ಯಂತ ಸಭ್ಯವಾದ ವಿಧಾನ. ಅದೀಗ ಮರೆತು ಹೋಗಿದೆ ಇದೆಲ್ಲ ಸಂಪ್ರದಾಯಗಳು. ಋಷಿಕೇಶ ತೀರ್ಥೇನ ಲಿಖಿತೋಯಂ, ಪುಣ್ಯಕ್ಕೆ ಅವರ ಒಂದು ವಾಕ್ಯ ಬರೆದರಲ್ಲ, ನಾನು ಬಚಾವಾದೆ. ಋಷಿಕೇಶ್ ತೀರ್ಥರ ಪುಸ್ತಕವನ್ನು ನಾನು ಎಡಿಟ್ ಮಾಡಿದ ಮೇಲೆ ಲೇಖನಗಳು ಬರ್ಲಿಕ್ಕೆ ಶುರುವಾದವು. ಅದು ಋಷಿಕೇಶ್ ತೀರ್ಥರು ಬರೆದದ್ದೇ ಅಲ್ಲ, ಅದು ಬನ್ನಂಜೆ ಸ್ವಕಪೋಲ ಕಲ್ಪಿತವಾದ ಪಾಠ ಅಂತ ಲೇಖನಗಳು ಬರ್ಲಿಕ್ಕೆ ಶುರುವಾದವು. ತತ್ವವಾದದಂಥ ಜವಾಬ್ದಾರಿಯ ಪತ್ರಿಕೆ. ನಾನು ಕಡೆಗೆ ಏನು ಮಾಡ್ಬೇಕಂದ್ರೆ ಆ ಪುಸ್ತಕವನ್ನೇ ನೋಡದವರು ಅದಕ್ಕೆ ಟೀಕೆ. ಋಷಿಕೇಶ್ ತೀರ್ಥರ ಪುಸ್ತಕವನ್ನ ರಾತ್ರಿ ಬೆಳಗಿನ ತನಕ ಕಣ್ಣು ನೋಯಿಸ್ಕೊಂಡು ಎಡಿಟ್ ಮಾಡಿದವ ನಾನು. ಅದನ್ನು ನೋಡದೆ ಟೀಕೆ, ಅದು ಅಲ್ಲ ಯಾರ್ದೋ ಏನೋ ಶ್ರೀ ನಾನು ಋಷಿಕೇಶ್ ತೀರ್ಥರ ಕಡೆ ಹೇಳಿದೆ, ಧೈರ್ಯ ಇದ್ದವರು ಬನ್ನಿ, ಅದರಲ್ಲಿ ಋಷಿಕೇಶ ತೀರ್ಥೇನ ಲಿಖಿತೋಯಂ ಗ್ರಂಥ ಅಂತ ಅವರೇ ಬರೆದಿಟ್ಟಿದ್ದಾರೆ, ಅದನ್ನು ತೋರಿಸ್ತೇನೆ. ಆಮೇಲೆ ತಣ್ಣಗಾಯ್ತು ವಾದ. ಆ ವಾಕ್ಯ ಇಲ್ಲದೆ ಇರ್ತಿದ್ರೆ ನಾನು ಬೋಗಸ್ಸು ಅಂತ ಆಗ್ತಿತ್ತು. ಅವರಿಗೆ ಗೊತ್ತು ಮುಂದೆ ಹೀಗೆ ಅಪಲಾಪ ಮಾಡತಕ್ಕಂಥ ಮತಾಂಧರು ಬರ್ತಾರೆ ಅಂತ. ಅದಕ್ಕೆ ಅವರು ನಮ್ಮ ಬನ್ನಂಜೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಎನ್ನುವಂತೆ ಆ ವಾಕ್ಯ ಬರೆದಿಟ್ಟರು ಅವರು. ಇಲ್ಲದ್ರೆ ನಾನು ಸಿಕ್ಕಿಬಿಟ್ಟಿದ್ದೆ. ಬಹಳ ಕಷ್ಟ. ಅದು ಇದ್ರೆ ಯಾರೋ ಋಷಿಗೆ ಏನೆಲ್ಲ ಮಾತು, ಯಾರೋ ಋಷಿಕೇಶ ಆಚಾರ್ಯರು ಬರೆದದ್ದು, ಋಷಿ ತೀರ್ಥರೇ ಬರೆದದ್ದಲ್ಲ. ಇಂಥ ಹುಚ್ಚು ಮಾತುಗಳೆಲ್ಲ
ಬಂತು ಜವಾಬ್ದಾರಿಯ ಒಂದು ಸಂಸ್ಥೆ ನಡೆಸುವ ಬೇಜವಾಬ್ದಾರಿಯ ಪತ್ರಿಕೆಯಿಂದ. ಅದರಲ್ಲಿ ಅಂಥ ಬೇಜವಾಬ್ದಾರಿಯ ಲೇಖನಗಳನ್ನು ಪ್ರಕಟಿಸಬಾರದಿತ್ತು, ಆ ಎಚ್ಚರವೂ ಇರಲಿಲ್ಲ. ಹಾಗಾಗಿ ಆ ಋಷಿಕೇಶ ತೀರ್ಥರು ಬರೆದಿಟ್ಟ ಆಚಾರ್ಯರ ಗ್ರಂಥಗಳು, ಅದರ ನಂತರ ನಾನು ಹೇಳಿದ್ನಲ್ಲ, ಅದರಲ್ಲಿ ಆಚಾರ್ಯರು ಸೂಚಿಸಿದ ಅನೇಕ ಅಂಶಗಳನ್ನ ಅವರು ವಿಷ್ಣು ಸಹಸ್ರನಾಮದ ಬಗ್ಗೆ ಕೊಟ್ಟ ಹೊಸ ಬೆಳಕು. ನಮ್ಮ ದೇಹದಲ್ಲಿ ಪ್ರಧಾನವಾಗಿ, ಅಪ್ರಧಾನವಾಗಿ ಇನ್ನೂ ಜಾಸ್ತಿ ಇದೆ, 72,000 ನಾಡಿಗಳಿವೆ. ಅದೇ ಬೃಹತಿ ಸಹಸ್ರದ 72,000 ಅಕ್ಷರಗಳು. ಅದರ ಅಕ್ಷರ ಲೋಪ ಆಗಬಾರದು ಅಂತ ರಾಮನಾಥ ಹೇಳಿದ್ದು. ಓಂಕಾರ ಹಾಕಿದರೆ ಆ 72,000 ಅಕ್ಷರಗಳು ಪೂರ್ವ ಹೋಗ್ತಾವಲ್ಲ ಅಂತ 72,000 ಅಕ್ಷರಗಳು. ಆ 72,000 ಅಕ್ಷರಗಳ ಬೃಹತಿ ಸಹಸ್ರದ ಒಂದೊಂದು ಮಂತ್ರ, ಅಂದ್ರೆ ಬೃಹತಿ ಸಹಸ್ರದ ಒಂದು ಮಂತ್ರ ಅಂದ್ರೆ 72 ಅಕ್ಷರಗಳು. ಆ 72 ಅಕ್ಷರಗಳ ಕ್ಯಾಪ್ಸುಲು ವಿಷ್ಣು ಸಹಸ್ರನಾಮದ ಒಂದೊಂದು ನಾಮ. ಇದನ್ನ ಮೊದಲು ರಿವೀಲ್ ಮಾಡಿದವರು ಮಧ್ವಾಚಾರ್ಯ. ಆ ಹಿನ್ನೆಲೆಯಲ್ಲಿ ಅದು 1000 ರೂಪಗಳು, ಅದು ಇನ್ನೊಂದು ಮುಖ. ಇದೆಲ್ಲವನ್ನು ಇಟ್ಟುಕೊಂಡು ನಾವು ವಿಷ್ಣು ಸಹಸ್ರನಾಮಕ್ಕೆ ಪ್ರಸಿದ್ಧವಾದ ಐತಿಹಾಸಿಕವಾದ ಅರ್ಥಕ್ಕಿಂತ ಭಿನ್ನವಾದ ಅರ್ಥವನ್ನು ಹೇಳುವ ಅವಶ್ಯಕತೆ ಇದೆ. ಅದೇ ಅಪ್ರಾಕೃತವಾದ ಅರ್ಥವನ್ನು, ಅಪ್ರಾಕೃತ ನಾಮ, ಆ ಪ್ರಯತ್ನದ ಒಂದು ಕಿಂಚಿತ್ ಪ್ರವೇಶ ನಾನು ಆ ವ್ಯಾಖ್ಯಾನದಲ್ಲಿ ಮಾಡಿದೆ. ಆಗ ಆ ಸಮಯದಲ್ಲಿ ಅನೇಕ ಹೊಸ ಸಂಗತಿಗಳು ನಿರ್ವಚನ ಮಾಡ್ತಾ ಹೊಳೆದನ್ನು ನಿವೇದಿಸಿಕೊಂಡೆ. ನಿಮಗೆ ಗೊತ್ತಿದೆ, ರಾಮನಾಥ ಕೂಡ ಹೇಳಿದ, ನಮ್ಮ ಸದರಿಯವರು ವಿಷ್ಣು ಸಹಸ್ರನಾಮದ ಚಿಂತನೆಗೆ ವಿದ್ಯಾಮಾನ್ಯ ತೀರ್ಥ ನಮ್ಮ ಗುರುಗಳ ಆದೇಶದಂತೆ ಅವರು ತೋರಿಸಿಕೊಟ್ಟ ಮಾರ್ಗದರ್ಶನದಲ್ಲಿ 4 ಸಂಪುಟದಲ್ಲಿ ವಿಷ್ಣು ಸಹಸ್ರನಾಮದ ಕನ್ನಡ ಅನುವಾದವನ್ನು ಅವರು ಮಾಡಿದ್ದರು. ಅದು ರಾಮನಾಥ ಒಂದು ಶಬ್ದ ಹೇಳಿದ, ಭಾಷೆ ಎಡ್ಡೆ ಇದ್ದಿ ಅಂತ ಆಚಾರ್ಯ ಪಂಡಿತರು ಅಂತ. ನಾನು ಅದನ್ನು ಯಾಕೆ ಹೇಳಿದೆ ಅನ್ನೋದನ್ನು ಹೇಳಬೇಕು. ಭಾಷೆ ಎಂದರೆ ನಮ್ಮ ಸಗರಿಯವರು ಅವರ ಕನ್ನಡ ಅಂದರೆ ಒಂದು ಸ್ವಲ್ಪ ಪೌರಾಣಿಕ ಕನ್ನಡ, ಅದು ಮಾಡರ್ನ್ ಕನ್ನಡ ಅಲ್ಲ. ಯಾಕೆ ಉದಾಹರಣೆಗೆ ಚತುರ್ಭುಜ ಅಂದರೆ 4 ಕೈಗಳವನು ಅಂತ ನಾನು ಬರೆದರೆ, ಅವರು 4 ಕೈಗಳು ಯಾರಿಗೆ ಇದೆಯೋ ಅವನು ಅಂತ ಬರೀತಾರೆ. ಇದು ವ್ಯತ್ಯಾಸ ಕನ್ನಡ. ಆದ್ರಿಂದ ದೊಡ್ಡದಾಯ್ತು ಪುಸ್ತಕ. ಚತುರ್ಭುಜ ಅಂದ್ರೆ 4 ಕೈಗಳವನು, ಮುಗಿದು ಹೋಗುತ್ತೆ. ಆದ್ರೆ ಯಾರಿಗೆ ಚತ್ವಾರ ಭುಜಾ ಯಸ್ಯ ಸಹ, 4 ತೋಳುಗಳು ಯಾರಿಗೆ ಇದೆಯೋ ಅವನು ಅಂತ ಅವರು ಬರೀತಾರೆ. ಯಾಕೆಂದ್ರೆ ಅವರು ಸಂಸ್ಕೃತದನ್ನ ಅನುವಾದ ಮಾಡುವರು. ನಾವು ಕನ್ನಡ ಮಾತಾಡುವಾಗ ಕನ್ನಡದಲ್ಲೇ ಯೋಚಿಸ್ತೇನೆ, ಸಂಸ್ಕೃತ ಬರೆಯುವಾಗ ಸಂಸ್ಕೃತದಲ್ಲೇ ಯೋಚಿಸ್ತೇನೆ. ಕನ್ನಡದಲ್ಲಿ ಯೋಚಿಸಿ ಸಂಸ್ಕೃತ ಬರೀಬಾರ್ದು, ಸಂಸ್ಕೃತದಲ್ಲಿ ಯೋಚಿಸಿ ಕನ್ನಡ ಬರೀಬಾರ್ದು. ನಾವು ಯಾವ ಭಾಷೆಯಲ್ಲಿ ಬರೀತೇವೆ ಆ ಭಾಷೆಯಲ್ಲೇ ಚಿಂತನೆ ಮಾಡಬೇಕು. ಅದು ಸಗರಿಯವರಿಗೆ ಅದು ಕಷ್ಟ ಆಯ್ತಾಕೆ, ಅವರು ಸಂಸ್ಕೃತವನ್ನು ಚೆನ್ನಾಗಿ ಓದೋರು, ಅಷ್ಟೇ ಗಾಢವಾಗಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದವರಲ್ಲ. ಅದರಿಂದ ಕೆಲವು ಕಡೆ ಕನ್ನಡ ಭಾಷೆಯಲ್ಲಿ ಸ್ಖಾಲಿತ್ಯ ಉಂಟು ಅಂತ ನಾನು ಹೇಳಿದೆ. ಯಾಕೆಂದರೆ ನಾನು ಏನು ಹೇಳಿದೆ ಅನ್ನೋ ಸ್ಪಷ್ಟ ಆಗಲಿ, ಸಗರಿಯವರ ಹೆಸರಿನಲ್ಲೇ ನಾನು ನೆಮ್ಮದಿಯಿಂದ ಹೇಳಿದ ಮಾತಲ್ಲ. ಆದರೆ ಬಹಳ ದೊಡ್ಡ ಕೊಡುಗೆ ಅದು. 4 ಸಂಪುಟದಲ್ಲಿ ಅದು ಪುನರ್ಮುದ್ರಣ ಆಯ್ತಲ್ಲ. ಎಷ್ಟು ಸರ್ತಿ ಆಯ್ತು? 2ನೇ ಬಾರಿ ಪುನರ್ಮುದ್ರಣ ಆಯ್ತು. ಅದನ್ನು ಇನ್ನೊಂದು ವಿಷಯ ಹೇಳ್ತೇನೆ ನಿಮಗೆ. ಆ ಪುಸ್ತಕವನ್ನು ಓದಿದ ಮುಂಬಯಿಯ ಒಬ್ಬರು, ಇದೆಲ್ಲ ಹಿನ್ನೆಲೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ, ಮುಂಬಯಿಯ ಒಬ್ಬರು ಉದ್ಯಮಿಗಳು ಉಡುಪಿಗೆ ಬಂದರು. ಅವರು ಹೇಳಿದರು, 4 ಸಂಪುಟ ಸಹಸ್ರನಾಮದ್ದು ಪುಸ್ತಕವನ್ನು ನಾನು ಕೊಂಡುಕೊಂಡಿದ್ದೇನೆ, ಅದು ತುಂಬಾ ದೊಡ್ಡದಾಗಿ ಹೋಯ್ತು, ನಮ್ಮಂಥವರಿಗೆ ಜೀರ್ಣ ಆಗೋಲ್ಲ, ನೀವೊಂದು ಸಂಕ್ಷಿಪ್ತವಾಗಿ ಬರೀರಿ ಅಂತ ಪ್ರಾರ್ಥಿಸಿಕೊಂಡು, ಅದು ಒಂದು ಪುಸ್ತಕದಲ್ಲಿ, ಅದೇ ಕನ್ನಡದಲ್ಲಿ ಮೊದಲು ನಾನು ಬರೆದೆ, ನೀವು ಸಂಸ್ಕೃತದಲ್ಲಿ ಮತ್ತೆ ಬರೆದದ್ದು ನಾನು. ಅದನ್ನು ನಮಗೆ ಒಂದೇ ಪುಸ್ತಕದಲ್ಲಿ ಓದಿ ಅರ್ಥ ಆಗುವಂತೆ ಒಂದು ಚಿಕ್ಕ ಪುಸ್ತಕ ನಮಗೆ ಕೊಡಿ, ಅದು ಬಹಳ ಬೃಹತ್ ಕೃತಿ ಆಯಿತು, ಅಷ್ಟೆಲ್ಲ ಓದಿ ಜೀರ್ಣಿಸಿಕೊಳ್ಳಿಕ್ಕೆ ಕಷ್ಟ ಆಗತ್ತೆ ನಮಗೆ ಅಂತಂದ್ರು. ಅವ್ರು ಅಷ್ಟು ಹೇಳಿ ಚೆಕ್ ತೆಗೆದ್ರು, ನೀವು ಇನ್ನೊಂದು ಬರೀರಿ, ಅದರ ದುಡ್ಡು ನಾನು ಈಗ ಕೊಟ್ಟು ಬಿಡ್ತೇನೆ ಅಂತ. ನಾನು ಹೇಳಿದೆ, ನಾನು ಪುಸ್ತಕ ಯಾವಾಗ ಬರೀತೇನೆ ಗೊತ್ತಿಲ್ಲ, ಬರೆಯದೆ ದುಡ್ಡು ತಗೊಳ್ಳೋಲ್ಲ, ಅದು ಬಂದ ಮೇಲೆ ನಾನು ತಗೋತೇನೆ ಅಂತ ಹೇಳಿದೆ. ಅವರು ಹೋದರು. ಹೋಗಿ ನನಗೆ ಮತ್ತೆ ಕೆಲವು ವರ್ಷ ಬರೀಲಿಕ್ಕಾಗಲಿಲ್ಲ ವಿಷ್ಣು ಸಹಸ್ರನಾಮ ಕನ್ನಡ ಅನುವಾದ. ಅವ್ರು 2-3 ಸರ್ತಿ ಪತ್ರ ಬರೆದ್ರು, ನಾನು ಸಾಯೋ ಮುಂಚೆ ಬರೆದಿದ್ದೇನೆ ಅಂತ ನಿರೀಕ್ಷೆ ಮಾಡ್ತೇನೆ. ಪಾಪ ವಯಸ್ಸಾಗಿತ್ತು, ನಾನು ಬದುಕಿರುವಾಗಲೇ ಆ ಪುಸ್ತಕ ತರ್ತೀನಿ ಅಂತ ನಿರೀಕ್ಷೆ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಮತ್ತೆ ಏನಾಯ್ತೋ ಗೊತ್ತಿಲ್ಲ. ಅವ್ರು ಆಮೇಲೆ ನಾನು ಪುಸ್ತಕ ಪ್ರಿಂಟ್ ಆದ್ಮೇಲೆ ಅವ್ರು ನನಗೆ ಪತ್ರ ಬರೀಲಿಲ್ಲ, ಅವ್ರ ಅಡ್ರೆಸ್ಸೂ ಸಿಗಲಿಲ್ಲ ನನಗೆ ಅಂತ. ಹಾಗೆ ಕೊನೆಗೆ ಬರೆದು ಅದನ್ನು ನಾನು ಮುನುಡಿಯಲ್ಲಿ ಆ ದುಃಖವನ್ನು ತೋಡಿಕೊಂಡಿದ್ದೇನೆ. ಹಾಗೆ ಒಬ್ಬ
ವ್ಯಕ್ತಿ ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ವಿಷ್ಣು ಸಹಸ್ರನಾಮ ಬೇಕು ಅಂತ ಅವರು ಬಯಸಿದಾಗ ಆ ಪುಸ್ತಕವನ್ನು ಕನ್ನಡದಲ್ಲಿ ಬರೆದೆ. ಕನ್ನಡದಲ್ಲಿ ಈ ವಿವರಗಳೆಲ್ಲ ಮುನ್ನುಡಿಯಲ್ಲಿ ಕೊಟ್ಟಿದ್ದೇನೆ. ಕನ್ನಡದಲ್ಲಿ ಕೂಡ ಸಗರಿಯವರು ಹೇಳಿರ್ತಕ್ಕಂಥ ಆ ವಿಷ್ಣು ಸಹಸ್ರನಾಮದ ವೈಶಿಷ್ಟ್ಯ. ಯಾಕೆಂದರೆ 10 ಸಹಸ್ರನಾಮಗಳಿವೆ. ಇದರಲ್ಲಿ ಏನು ವಿಶೇಷ? ಯಾಕೆಂದರೆ ವಿಷ್ಣು ಸಹಸ್ರನಾಮ ಒಂದು ಇದ್ದರೆ ಮಹಾಭಾರತದಲ್ಲಿ ಶಿವ ಸಹಸ್ರನಾಮ 2 ಇದೆ. ಮಹಾಭಾರತದಲ್ಲಿ ಶಿವ ಸಹಸ್ರನಾಮ 2 ಇದೆ, ವಿಷ್ಣು ಸಹಸ್ರನಾಮ ಒಂದಿದೆ. ಆಮೇಲೆ ವಿಷ್ಣು ಸಹಸ್ರನಾಮ ಪದ್ಮಪುರಾಣದಲ್ಲಿದೆ. ಆಮೇಲೆ ಬೇರೆ ಬೇರೆ ನರಸಿಂಹ ಸಹಸ್ರನಾಮ ಅದು ಇದು ಇತ್ಯಾದಿಗಳು. ಆಮೇಲೆ ದೇವಿ ಸಹಸ್ರನಾಮಗಳು, ದುರ್ಗಾ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಬೇಕಾದಷ್ಟು ಸಹಸ್ರನಾಮಗಳಿವೆ. ಅಷ್ಟು ಸಹಸ್ರನಾಮಗಳಲ್ಲಿ ಎಲ್ಲ ಆಚಾರ್ಯರು, ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ರಾಮಾನುಜಾಚಾರ್ಯರು ಬರೀಲಿಲ್ಲ, ಅಂದರೆ ಅವರಿಗೆ ಬಹಳ ಪ್ರಿಯವಾದ ಗ್ರಂಥ ಅಂತ ಅವರ ಶಿಷ್ಯ ಸುದರ್ಶನ ಸೂರಿಗಳು ಬರೆದರು. ಆಚಾರ್ಯರು ಅದರ ಅಪೂರ್ವ ಅರ್ಥಗಳು ಅಲ್ಲಲ್ಲಿ ಹೇಳಿ ಅದರ ಮಹತ್ವವನ್ನು ತೋರಿಸಿಕೊಟ್ರು, ಪ್ರತಿ ಶಬ್ದಾರ್ಥ ಬರೀಲಿಲ್ಲ. ಅದರ ನಂತರ ಲಕ್ಷಾಲಂಕಾರದಲ್ಲಿ ವಾದರಾಜರು ಕೆಲವು ಧಾವದ್ ವ್ಯಾಖ್ಯಾನ, ಕೆಲವು ಶಬ್ದಗಳಿಗೆ ಬರೆದರು. ಆಮೇಲೆ ಸಮಗ್ರ ಪುರುಷ ಸೂಕ್ತಕ್ಕೆ, ಇದು ಸಹಸ್ರನಾಮಕ್ಕೆ ಚಿಂತನ. ಆಮೇಲೆ ಒಬ್ಬರು ಉತ್ತರಾದಿ ಮಠದ ಸ್ವಾಮಿಗಳು ಬರೆದರು ಅದು. ಆಮೇಲೆ ಇನ್ನೊಂದು ಗ್ರಂಥ ನಾನು ಈಗ ಹೇಳಬೇಕು ನಿಮಗೆ. ಸೋದೆ ಮಠದ ಪ್ರಾಯ ವಿಭುಧೇಂದ್ರ ತೀರ್ಥರು ಅಂತ, ಸೋದೆ ಮಠದ ಸ್ವಾಮಿಗಳು ಪದ್ಯ ರೂಪವಾಗಿ ಮತ್ತು ಗದ್ಯ ರೂಪವಾಗಿ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಬರೆದಿದ್ದಾರೆ. ನನಗೆ ಅದನ್ನ ಯಾಕೆಂದ್ರೆ ಸೋದೆ ಮಠದ ಹೆಚ್ಚಿನ ಪುಸ್ತಕಗಳನ್ನ ಪ್ರಕಟಿಸುವಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿತ್ತು. ವೇದಾತ್ಮ ತೀರ್ಥರು, ವೇದಾಂಗ ತೀರ್ಥರ ಪರಮಗುರುಗಳು, ಅವರು ಬರೆದಂತಹ ವಾಯುಸ್ಥಿತಿ ವ್ಯಾಖ್ಯಾನ ಅದನ್ನು ಮೊದಲು ಪ್ರಕಟ ಮಾಡಿದ್ದು ನನ್ನ ಕೈಯಿಂದ ಆಯ್ತು, ಮಾಡಿಸಿದ್ರು ದೇವರು. ಅದನಂತರ ಮಧ್ವಜಯದ ವೇದಾಂಗ ತೀರ್ಥೀಯ, ಮಹಾಭಾರತ ತಾತ್ಪರ್ಯ ನಿರ್ಣಯದ ವೇದಾಂಗ ತೀರ್ಥೀಯ, ಎರಡೂ ಸೋದೆ ಮಠದ ಯತಿಗಳ ಕೊಡುಗೆ. ಅದನ್ನು ನಾನು ಪ್ರಕಟಪಡಿಸಿದೆ. ಈಗ ಇರತಕ್ಕಂಥ ಸ್ವಾಮಿಗಳ ಗುರುಗಳು ವಿಶ್ವೋತ್ತಮ ತೀರ್ಥರಿದ್ದಾಗ ನಾನು ಅವರ ಹತ್ರ ಹೋಗಿ ಪ್ರಾರ್ಥಿಸಿಕೊಂಡೆ, ಸಹಸ್ರನಾಮ ನಾನು ಪ್ರಕಟ ಮಾಡ್ತಾ ಇದ್ದೇನೆ, ನಾನು ಸಂಸ್ಕೃತದಲ್ಲಿ ಒಂದು ವ್ಯಾಖ್ಯಾನ ಬರೀತಾ ಇದ್ದೇನೆ. ನನ್ನ ಒಂದು ಕ್ರಮ ಏನು ಅಂದರೆ, ಒಂದು ಪ್ರಾಚೀನ ವ್ಯಾಖ್ಯಾನ, ಕೆಳಗೆ ನನ್ನ ವ್ಯಾಖ್ಯಾನ. ಪ್ರಾಚೀನ ಇಲ್ಲಿ ಒಂದು ಪ್ರಾಚೀನ ವ್ಯಾಖ್ಯಾನವನ್ನು ನಾನು ಕೊಡಬೇಕು. ಅದಕ್ಕೆ ನಿಮ್ಮ ಮಠದ ಪರಂಪರೆಯಲ್ಲಿ ನನ್ನ ನೆನಪು ವಿಭುಧೇಂದ್ರ ತೀರ್ಥರು ಅಂತ, ಅವರು ಬರೆದಿರತಕ್ಕಂಥ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನ ಪ್ರತಿ ಕೊಡಿ ನನಗೆ, ನಾನು ಅದನ್ನು ಪ್ರಕಟಿಸ್ತೇನೆ ಹೇಳಿದೆ. ಪಾಪ ಅವರು ತುಂಬಾ ಹುಡುಕಿದ್ರು, ದುರ್ದೈವದಿಂದ ಆ ಪುಸ್ತಕ ಸಿಕ್ಕಿಲ್ಲ. ಅವರ ರಾಶಿಯಲ್ಲಿ ಎಲ್ಲೋ ಕಳೆದು ಹೋಗಿತ್ತು. ಅಲ್ಲಿ ಸಿಗಲಿಲ್ಲೋ ಅಥವಾ ಯಾರಾದರೂ, ಯಾಕಂದ್ರೆ ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಗತಂಬತಂ ಅಂತ ಯಾರ ಕೈ ಕೊಟ್ಟಿದ್ರು ಗೊತ್ತಿಲ್ಲ. ಅದು ದುರ್ದೈವದಿಂದ ಆ ಪುಸ್ತಕ ಸಿಗಲಿಲ್ಲ. ಅವ್ರು ಪಾಪ ತುಂಬಾ ಹುಡುಕಾಡಿದ್ರು. ಆಮೇಲೆ ಹೇಳಿದ್ರು, ಆಚಾರ್ಯ ಆ ಪುಸ್ತಕ ಸಿಗ್ತಾ ಇಲ್ಲ, ಏನಾಯ್ತೋ ಗೊತ್ತಿಲ್ಲ ಅಂತ. ಯಾಕೆಂದ್ರೆ ನಾನೇ ಅವರ ಕೈಯಿಂದ ಕೊಂಡುಕೊಂಡು ಹೋಗಿ ಓದಿದ್ದೆ ಅದನ್ನು. ಅಲ್ಲಿ ಇದ್ದದ್ದು ಹೌದು, ನಾನೇ ಸ್ವತಃ ಓದಿದ್ದೇನೆ. ಅದು ಸಿಗ್ಲಿಲ್ಲ. ಇದ್ರೆ ಆ ವ್ಯಾಖ್ಯಾನವನ್ನು ಪ್ರಕಟ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅದು ಶ್ಲೋಕ ರೂಪವಾಗಿ ಮತ್ತು ಗದ್ಯ ರೂಪವಾಗಿ ತುಂಬಾ ಸುಂದರವಾದ ಒಂದು ವ್ಯಾಖ್ಯಾನ ಉಡುಪಿಯ ಯತಿಗಳಿಂದ ಆದದ್ದು. ಅದು ಪ್ರಕಟ ಆಗಲಿಲ್ಲ, ಯಾಕೋ ದೇವರ ಚಿತ್ತಕ್ಕೆ ಬರಲಿಲ್ಲ. ಇನ್ನು ಸಿಕ್ಕಿದ್ರೆ ಖಂಡಿತ ಮೊದಲು ಅದನ್ನು ಪ್ರಕಟ ಮಾಡುವ ಕೆಲಸ ನಾನೇ ಮಾಡ್ತೇನೆ. ಇದು ವಿಷ್ಣು ಸಹಸ್ರನಾಮದ ಬಗ್ಗೆ ಹೀಗೆ ಬೆಳವಣಿಗೆ ಆದಾಗ ಸಂಸ್ಕೃತದಲ್ಲಿ ಅದಕ್ಕೊಂದು ವಿಸ್ತಾರವಾದ ಅರ್ಥಚಿಂತನೆ. ಯಾಕೆಂದ್ರೆ ನಿರ್ವಚನ ಅನ್ನುವಂಥದ್ದನ್ನು ನಮ್ಮ ಜನ ಆಲ್ಮೋಸ್ಟ್ ಮರೆತು ಬಿಟ್ಟಿದ್ರು. ಎಟಿಮಾಲಜಿ ಇಸ್ ಎ ಫರ್ಗಾಟನ್ ಸಬ್ಜೆಕ್ಟ್. ಅದನ್ನು ನೀವು ಎಟಿಮಾಲಜಿ ಅಂತಂದ್ರೆ ಅದು ಎಂಥದ್ದು ತಮಾಷೆ ಗೊತ್ತಾ? ಅದು ಎಂಥದ್ದು ಎಟಿಮಾಲಜಿ ಅಂದರೆ? ನಿರ್ವಚನ ಎಂಥದ್ದು ನಿರ್ವಚನ ಅಂತ ಕೇಳ್ತಾ ಇದ್ರು ಪಂಡಿತರು, ಬೆಂಗಳೂರಿನ ಪಂಡಿತರು. ನಾನು ಬರೆದ ಮೇಲೆ ಅಯ್ಯೋ ಅದೇ ಅಂತದ್ದು ನಿರ್ವಚನ ಮಾಡ್ಲಿಕ್ಕೆ ಏನಾಗಬೇಕು ಶುರು ಮಾಡ್ತೀವಿ, ತಟ್ಟೆ ತಿರುಗಿಸಿದ್ರು. ಯಾಕೆಂದ್ರೆ ಅಕ್ಷರ ಸಾಮ್ಯ ನಿರ್ಬುರಿ, ಅದು ವ್ಯಾಕರಣ ಬೇಡ, ಸೂತ್ರ ಬೇಡ, ಖುಷಿ ಬಂದಾಗ ಏನು ಮಾಡಿದ್ರು ಆಗತ್ತೆ. ಅಂದ್ರೆ ಯಾವುದೇ ಒಂದನ್ನ ಒಳ್ಳೆಯ ದೃಷ್ಟಿಯಿಂದ ನೋಡೋ ಬುದ್ಧಿಯೇ ನಮ್ಮ ಜನಕ್ಕೆ ಇನ್ನೂ ಬರಲಿಲ್ಲ. ಅದಕ್ಕೆ ನಿರ್ವಚನ ಬರಿಬೇಕಾದ್ರೆ ಏನಾಗಬೇಕು, ಅದೇನು ದೊಡ್ಡ ಸಂಗತಿ ಅಂತ ಶುರು ಮಾಡಿದರು. ಆದರೆ ಈ ಶಿಕ್ಷಾ ಕಲ್ಪ ವ್ಯಾಕರಣ ಷಡಂಗಗಳಲ್ಲಿ ಒಂದು ನಮ್ಮಲ್ಲಿ ಅಧ್ಯಯನ ಪರಂಪರೆಯಲ್ಲಿ ಶಿಕ್ಷಾ ಅಧ್ಯಯನ ಇಲ್ಲ, ಕಲ್ಪದ ಅಧ್ಯಯನ ಇಲ್ಲ, ವ್ಯಾಕರಣ ಸ್ವಲ್ಪ ಇದೆ, ನಿರುಕ್ತದ ಅಧ್ಯಯನ ಇಲ್ಲ, ಛಂದಸ್ಸಿನ ಅಧ್ಯಯನ ಇಲ್ಲ. ಇದು ಯಾವ ಛಂದಸ್ಸು ಅಂತ ಕೇಳಿದರೆ ಬಹಳ ಜನ ಪಂಡಿತರಿಗೆ ಛಂದಸ್ಸು ಅಂದ್ರೆ ಎಂಥದ್ದು, ಇದೆಲ್ಲ ನಾನು ಅನುಭವಿಸಿದ ದುಃಖವನ್ನು ಹೇಳ್ತಾ ಇದ್ದೇನೆ. ಛಂದಶಾಸ್ತ್ರದ ಪರಿಚಯ ಇಲ್ಲ. ಮಧ್ವ ವಿಜಯ ಪ್ರಿಂಟ್ ಆಗಿದೆ ಬೆಂಗಳೂರಿನಲ್ಲಿ, ಒಂದು ಛಂದಸ್ಸು ತಪ್ಪಾಗಿ ಪ್ರಿಂಟ್ ಆಗಿದೆ. ಆ ಛಂದಸ್ಸು ಯಾವುದಂತ ಪ್ರಿಂಟ್ ಮಾಡಿದವರಿಗೆ ಗೊತ್ತಿಲ್ಲ.
ಅದು ಇಡೀ ಶ್ಲೋಕವೇ ತಪ್ಪಾಗಿ ಪ್ರಿಂಟ್ ಆಗಿದೆ. ಅದಕ್ಕೆ ಆ ತಪ್ಪು ವ್ಯಾಖ್ಯಾನವೂ ಪ್ರಿಂಟ್ ಆಗಿಬಿಟ್ಟಿದ್ದೇವೆ. ಹಾಗೊಂದು ಛಂದಸ್ಸೇ ಇಲ್ಲ ಸಂಸ್ಕೃತದಲ್ಲಿ. ಅದು 4 ಅಕ್ಷರ ಜಾಸ್ತಿ ಬಂದುಬಿಟ್ಟಿದೆ. ಕುತ್ರಜಿ ಸದಸಿ ಆ ಶ್ಲೋಕ ಅದು ತಪ್ಪು ಪ್ರಿಂಟ್ ಆಗಿದೆ ಬೆಂಗಳೂರಿನ ಎಲ್ಲಾ ಪುಸ್ತಕಗಳು. ಯಾಕೆಂದ್ರೆ ಆ ಛಂದಸ್ಸಿನ ಪರಿಜ್ಞಾನವೇ ಇಲ್ಲದ ಪಂಡಿತರು ಅದನ್ನು ಎಡಿಟ್ ಮಾಡಿದರು. ನಾನು ಅದರ ಛಂದಸ್ಸಿನ ಲಕ್ಷಣ ಕೊಟ್ಟು ಈ ತನಕ ವ್ಯಾಖ್ಯಾನ ಬರೆದವರು ವಿಶ್ವತೀರ್ಥರಲ್ಲ, ಅಲ್ಲಿಯ ಮೇಲಿನ ವ್ಯಾಖ್ಯಾನಕಾರರು, ಅದನ್ನು ಸಂಶೋಧನೆ ಮಾಡಿದಂಥ ಪಂಡಿತರು ಎಲ್ಲ ತಪ್ಪು ಮಾಡಿದ್ದಾರೆ. ಆ ಛಂದಸ್ಸೇ ತಪ್ಪು, ಹೀಗಾಗಬೇಕು ಅಂತ ನಾನು ಮಧ್ವಿಜಯ ಎಡಿಟ್ ಮಾಡುವ. ಯಾಕೆಂದ್ರೆ ಅದನ್ನು ಸರಿಯಾದ ಶುದ್ಧ ಪಾಠವನ್ನು ಮೊದಲು ಕೊಟ್ಟವರು ವೇದಾಂತಿರ್ತಾರೆ. ಅಲ್ಲಿ ಪ್ರಿಂಟ್ ಆದ ಎಲ್ಲವೂ ಅಪಪಾಠಗಳು. ಎಷ್ಟು ತಪ್ಪುಗಳು ಅಂದರೆ ದೊಡ್ಡ ಲಿಸ್ಟ್ ಕೊಡಬಲ್ಲೆ ನಾನು. ಆದ್ದರಿಂದಲೇ ತಮಾಷೆ ನೋಡಿ, ಬೆಂಗಳೂರಿನಲ್ಲಿ ಮಧ್ವ ಮಂದಿರ ಅಂತ ಒಂದು ನಿರ್ಮಾಣ ಆಯ್ತು, ಮಧ್ವ ವಿಜಯ ಮಂದಿರ ಅಂತ. ಅಲ್ಲಿಯೇ ಪಾಠವನ್ನು ಹಾಕಲಿಲ್ಲ, ವೇದಾಂತರ ಪಾಠವನ್ನು ಬೆಂಗಳೂರಿನಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಶುದ್ಧ ಪಾಠ ಹಾಕಬೇಕು ಅಂತ. ನಮ್ಮವರಿಗೆ ಇನ್ನೂ ಅಷ್ಟು ಜ್ಞಾನೋದಯ ಆಗಲಿಲ್ಲ. ಶುದ್ಧ ಪಾಠ ವೇದಾಂತೀರ್ಥರು ಒಂದು ಬೆಂಗಳೂರಿನಲ್ಲಿ ವೇದಾಂತೀರ್ಥರ ಪಾಠವನ್ನು ಹಾಕಿದ್ದಾರೆ. ಅಲ್ಲಿಯ ಪಾಠ ಚೆನ್ನಾಗಿಲ್ಲ ಅಂತ ಮನವರಿಕೆಯಾಗಿ. ಹೀಗೆ ಒಂದು ಪ್ರಾಚೀನ ಗ್ರಂಥದ ಶೋಧನೆಗೆ ಬನ್ನಂಜೆ ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ನಿದ್ರೆಗೆಟ್ಟಿದ್ದಾನೆ, ಎಷ್ಟು ರಾತ್ರಿಗಳನ್ನ ಜಾಗರ ಮಾಡಿದ್ದಾನೆ. ಅದರ ಹಿನ್ನೆಲೆಯಲ್ಲಿ ನನಗೆ ಇದೆಲ್ಲ ವಿಷಯಗಳು ಹೊಳೆದಾಗ ಹೀಗೆ ನಿರ್ವಚನದ ಮೂಲಕ ವಿಷ್ಣು ಸಹಸ್ರನಾಮಕ್ಕೆ ಒಂದು ಹೊಸ ಆಯಾಮ ಕೊಡಬೇಕು ಆಚಾರ್ಯರ ಸಿದ್ಧಾಂತದ ಹಿನ್ನೆಲೆಯಲ್ಲಿ. ಆ ಒಂದು ಪ್ರಯತ್ನವಾಗಿ ಕನ್ನಡದ ನಂತರ, ಯಾಕೆಂದ್ರೆ ಕನ್ನಡದಲ್ಲಿ ನನಗೆ ಹೆಚ್ಚು ಅರ್ಥಗಳನ್ನು ಬರೆಯುವುದಾಗಲಿಲ್ಲ, ಸರಳ ಅರ್ಥ ಮಾತ್ರ ಬೇಕು ಅಂತಂದ್ರು. ಆದರೆ ಅದಕ್ಕೆ ವಿಶಿಷ್ಟವಾದಂತಹ ಅರ್ಥ ವಿಶೇಷಗಳನ್ನ ಸಂಸ್ಕೃತದಲ್ಲಿ ಮಾತ್ರ ಕೊಡುವುದು. ಯಾಕೆಂದ್ರೆ ಎಟಿಮಾಲಜಿ ಕನ್ನಡದಲ್ಲಿ ಎಟಿಮಾಲಜಿ ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ಎಟಿಮಾಲಜಿಯನ್ನ ಕೊಟ್ಟು ವಿಸ್ತಾರವಾದ ವ್ಯಾಖ್ಯಾನ ಬರಿಬೇಕು ಅಂತ ಮತ್ತೆ ಸಂಸ್ಕೃತದಲ್ಲಿ ಬರದೆ. ಮತ್ತೆ ನಾನು ನಿನ್ನೆ ಹೇಳಿದೆ ಏನು ಅಂದ್ರೆ ಸಂಸ್ಕೃತ್ ಈಸ್ ಮೈ ಟಂಗ್ ಅಂತ. ನನಗೆ ಖುಷಿ ಆಗುದು ಸಂಸ್ಕೃತದಲ್ಲಿ ಬರೆದ್ರೆ, ಕನ್ನಡ ಬರೆದ್ರೆ ತೃಪ್ತಿ ಆಗೋದಿಲ್ಲ. ನನ್ನ ಆತ್ಮತೃಪ್ತಿಗೋಸ್ಕರವೂ ನಾನು ಸಂಸ್ಕೃತದಲ್ಲಿ ಬರೆದೆ. ಹೀಗೆ ಸಂಸ್ಕೃತ ವ್ಯಾಖ್ಯಾನ ಅದಾದ ಮೇಲೆ ನನಗೆ ನನ್ನ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಅವರು ಇದ್ದಾಗಲೇ ಪ್ರಾಣಾಗ್ನಿ ಸೂಕ್ತವನ್ನು ಅವರೇ ಪಬ್ಲಿಷ್ ಮಾಡಿದ್ದು ಮೊದಲು. ಬಳಿತ್ಥ ಸೂಕ್ತ ಅಂತ ಈಗ ಪ್ರಸಿದ್ಧವಾಗಿರತಕ್ಕ ಪ್ರಾಣಾಗ್ನಿ ಸೂಕ್ತಕ್ಕೆ ನಾನು ವಿಷ್ಣು ಪರವಾಗಿ, ವಾಯು ಪರವಾಗಿ, ಅಗ್ನಿ ಪರವಾಗಿ 3 ಅರ್ಥ ಕೊಟ್ಟು, ತ್ರಯೋರ್ಥ ಸರ್ವವೇದೇಶು 3 ಅರ್ಥ ಕೊಟ್ಟು ಒಂದು ಭಾಷ್ಯ ಬರೆದೆ. ಭಾಷ್ಯ ಬರೆದ ಮೇಲೆ ವಿದ್ಯಾಮಾನ್ಯ ತೀರ್ಥರು ಅದನ್ನು ನೋಡಿದರು. ನೋಡಿ ತಕ್ಷಣ ಇದು ಪ್ರಿಂಟ್ ಆಗಬೇಕು ಅಂತ ಅವರು ಪ್ರೆಸ್ಸಿಗೆ ಕಳಿಸಿಬಿಟ್ರು. ಅವರು ಅದನ್ನು ಪಬ್ಲಿಷ್ ಮಾಡಿಸಿಬಿಟ್ರು. ಪಬ್ಲಿಷ್ ಮಾಡಿ ಆದಮೇಲೆ ಅದರ ಮುನ್ನುಡಿಯಲ್ಲೂ ಒಂದು ಮಾತು ಬರೆದಿದ್ದಾರೆ. ಇದೇ ರೀತಿ ಅನೇಕ ಸೂಕ್ತಗಳಿಗೆ, ವೇದ ಮಂತ್ರಗಳಿಗೆ ಬನ್ನಂಜಯ ಭಾಷ್ಯ ಬರಬೇಕು ಅಂತ ನಾನು ನಿರೀಕ್ಷಿಸ್ತೇನೆ ಅಂತ ಬರೆದೆ. ವಿದ್ಯಾಮಾನ್ಯ ತೀರ್ಥರು ಇದು ವಿದ್ಯಾಮಾನ್ಯ ಹೇಳ್ತಲ್ಲ, ನಮ್ಮ ವಿದ್ಯಾಸಮುದ್ರ ಇದ್ರು ಇದೇ ಮಾತು ಹೇಳ್ತಿದ್ರು. ಅವ್ರು ಇರಲಿಲ್ಲ, ಅವ್ರು ನೋಡಿದ್ರೆ ಬಹಳ ಸಂತೋಷ ಪಡುವವರು. ವಿದ್ಯಾಮಾನ್ಯ ತೀರ್ಥರು ಇಂಥದೇ ಭಾಷ್ಯ ಬನ್ನಂಜೆಯಿಂದ ಸಂಸ್ಕೃತದ ಸೂಕ್ತಗಳಿಗೆ ಬರಬೇಕು ಎಂದು ನಮ್ಮ ಅಪೇಕ್ಷೆ ಅಂತ ಆಶೀರ್ವಾದ ಮಾಡಿದರು. ಆ ಒಂದು ಭಾರ ನನ್ನ ಮೇಲಿತ್ತು. ಸೂಕ್ತಗಳಿಗೆ ವ್ಯಾಖ್ಯಾನ ಬರೀಬೇಕು ಅಂತ ವಿದ್ಯಾಮಾನ್ಯ ತೀರ್ಥರು ಹೇಳಿದ್ದಾರೆ. ಅವ್ರು ಎಲ್ಲಿ ತನಕ ಅಂದ್ರೆ, ಒಂದು ಸರ್ತಿ ಇದೆಲ್ಲ ನಾನು ಸಾರ್ವಜನಿಕವಾಗಿ ಹೇಳಬಹುದೋ ಹೇಳಬಾರ್ದೋ ಗೊತ್ತಿಲ್ಲ, ಆದ್ರೆ ನೀವು ಯಾರು ತಪ್ಪು ತಿಳ್ಕೊಳ್ಳುವುದಿಲ್ಲ ಆದ್ರೆ ಅವ್ರು ಹೇಳಿದ ಮಾತನ್ನ ನಾನು ನಿಮ್ಮ ಮುಂದೆ ರಿವೀಲ್ ಮಾಡ್ತೇನೆ. ರಾಜಾಂಗಣದಲ್ಲಿ ಅವರ ಪರ್ಯಾಯದಲ್ಲಿ ನಾನು ಪ್ರವಚನ ಮಾಡ್ತಾ ಇದ್ದಾಗ ಅವ್ರು ಬಂದು ಕೂತ್ಕೊಳ್ಳುವರು. ಅದು ಎಷ್ಟು ತಡ ಆದರೂ ಕೂಡ ಪೂಜೆ ಈಗ ಹೊತ್ತಾಯ್ತು ಅಂತ ಹೋಗ್ತಿರ್ಲಿಲ್ಲ ಅವ್ರು ಮಾತ್ರ. ಅದು ಪೂರ ಮುಗಿದ ಮೇಲೆ ಹೋಗುವರು. ಸರಿ ಆಯ್ತು, ಪೂರ್ತಿ ಉಪನ್ಯಾಸ ಮುಗಿದು ಹೋಗುವಾಗ ಅದು ಬಡಗುಮಾಳಿಯ ತನಕ ನಾವು ಒಟ್ಟಿಗೆ ಹೋಗುವಾಗ ಒಂದ್ಸರ್ತಿ ಒಂದು ಪ್ರಶ್ನೆ ಕೇಳಿದರು. ಅಲ್ಲ, ನೀನು ಮಾತಾಡ್ತೀಯಲ್ಲ, ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ. ಮಗುವಿನ ಹಾಗೆ ಅವರು, ಮಗುವೇ ಇದೆಲ್ಲ ಒಳ್ತು ಬರ್ಬೋದು ಅಂತ ಒಂದು ಪ್ರಶ್ನೆ ಕೇಳಿದರು. ನಾನಿದೆ, ಸ್ವಾಮಿ ನೀವೇ ನನಗೆ ಪಾಠ ಹೇಳಿದ್ದಲ್ವ. ನನಗೆ ಗೊತ್ತಿಲ್ಲ, ಇದೆಲ್ಲ ನನಗೆ ಗೊತ್ತಿಲ್ಲ. ಮಗುವಿನ ಹಾಗೆ ಮಾತಾಡೋದವರು, ನನಗೆ ಗೊತ್ತಿಲ್ಲ, ನಾನು ಹೇಳಿಲ್ಲ ನಿನಗೆ ಇದನ್ನೆಲ್ಲ, ನಾನು ಹೇಳಿಯಾ ಇದು ಎಲ್ಲಿಂದ ಬಂತು ಅಂತ ಅವರೇ ಕೇಳಿದ್ರು. ಮತ್ತೆ ಆಯ್ತು ಸ್ವಾಮಿ ಹೇಳಿ, ವೇದ ಕಾಲದ ಋಷಿಗಳು ನಿನ್ನೊಳಗೆ ಕೂತು ಮಾತಾಡ್ತಾ ಇದ್ದಾರೆ ಅಂತ. ಇದು ವಿದ್ಯಾಮಾನ್ಯ ತೀರ್ಥರು ಕೊಟ್ಟ ದೊಡ್ಡ ಟೈಟ್ಲು. ಇನ್ನು ಯಾರು ಯಾವ ಟೈಟ್ಲು ನಾನು ಕೊಡಬೇಕಾಗಿಲ್ಲ.
ಯಾವ ಪ್ರಶಸ್ತಿಯೂ ಬೇಕಿಲ್ಲ ನನಗೆ. ಯಾಕೆಂದ್ರೆ ವಿದ್ಯಾವನ ತೀರ್ಥರ ಈ ಆಶೀರ್ವಾದಕ್ಕಿಂತ ದೊಡ್ಡ ಪ್ರಶಸ್ತಿ ಪ್ರಪಂಚದಲ್ಲಿ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹಾಗಾಗಿ ಅವ್ರು ಇಷ್ಟೆಲ್ಲ ಹರಸಿದ್ದಾರೆ, ಅದನ್ನು ಪ್ರಯತ್ನ ಮಾಡಬೇಕು ಅಂತ. ಆಮೇಲೆ ನಾನು ಸೂಕ್ತಗಳಿಗೆ ವ್ಯಾಖ್ಯಾನ, ಅನೇಕ ಸೂಕ್ತಗಳಿಗೆ ವ್ಯಾಖ್ಯಾನ ಬರದೆ. ಅದರಲ್ಲಿ ಒಂದು ವಿಶೇಷ ಅಂತಂದ್ರೆ, ಸೂಕ್ತಗಳಲ್ಲಿ ಯಜುರ್ವೇದದಲ್ಲಿ ಒಂದು ಅಶ್ಲೀಲ ಸೂಕ್ತ ಅಂತಿದೆ. ಅದಕ್ಕೆ ಯಾರು ಈ ತನಕ ವ್ಯಾಖ್ಯಾನ ಬರೀಲಿಲ್ಲ. ಅಂದ್ರೆ ಭಗವತ್ ಪರವಾಗಿ ಅಶ್ಲೀಲವಾದ ಅರ್ಥ. ಅದು ಸುಮ್ಮನೆ ನಾವು ಬೇರೆ ಕೆಲಸ ಇಲ್ಲದೆ ಇದ್ದವರು ಹುಡುಗ ಹುಡುಗಿ ಸೇರಿದಾಗ ಅಶ್ಲೀಲವಾದ ಮಾತುಕತೆ ಆಡ್ತಾರಲ್ಲ, ಆ ರೀತಿ ಇದೆ ಅದು ಆ ಸೂಕ್ತ. ಅದಕ್ಕೆ ಹೆಸರೇ ಅಶ್ಲೀಲ ಸೂಕ್ತ ಅಂತ. ಸರಿ, ಅದನ್ನ ವೇದದಲ್ಲಿ ಇದೆಯಲ್ಲ, ಅದು ಯಾಕೆ ಅಂದ್ರೆ ಎಲ್ಲ ವೇದ ಭಾಷ್ಯಕಾರರು ಬರೆದದ್ದು ಹೋಮ ಮಾಡ್ತಾ ಪುರೋಹಿತರಿಗೆ ಹೊಗೆ ತಿಂದು ಬೇಜಾರಾದಾಗ ಅಜಾಮಿತ್ವಾಯ ಏತೆ ಮಂತ್ರ ಪಠ್ಯಂತೆ, ಬೇಜಾರಾದಾಗ ಬೇಜಾರು ಪರಿಹಾರಕ್ಕೋಸ್ಕರ ಹೀಗೆ ಆಡಿಕೊಳ್ತಾರೆ ಅಂತ. ಅದು ನನಗೆ ಇಷ್ಟ ಆಗಲಿಲ್ಲ. ಹೋಮ ಮಾಡ್ತಾ ಮಾಡ್ತಾ ಹೋಮ ಮಾಡಿ ಬೇಜಾರಾದಾಗ ಬಪ್ಪರ್ ಮಾತಾಡೋದು ಅಂತ ಅಶ್ಲೀಲ ಸೂಕ್ತ. ಅದು ಎಂಥದ್ದು? ಅಂಥ ಪುರೋಹಿತರು ಬೇಡ ನಮಗೆ. ಹಾಗಾದ್ರೆ ಇದಕ್ಕೆ ಅಶ್ಲೀಲ ಸೂಕ್ತಕ್ಕೆ ಒಂದು ಅರ್ಥ ಇರಲೇಬೇಕಲ್ಲ, ಭಗವತ್ ಪರವಾದ್ದು. ಯಾಕೆಂದ್ರೆ ಸಮಸ್ತ ವೇದವು ಭಗವತ್ ಪರ ಅಂತಕ್ಕಂಥದ್ದು ಸಿದ್ಧಾಂತ ಆಚಾರ್ಯರದ್ದು, ಪ್ರಾಯ ಎಲ್ಲ ವೈದಿಕರದ್ದು. ಇದು ಅಶ್ಲೀಲ ಸೂಕ್ತಕ್ಕೆ ಒಂದು ಭಗವತ್ ಪರವಾದ ಅರ್ಥ ಬೇಕಲ್ಲ. ಕಡೆಗೆ ಅದನ್ನು ಕುಳಿತು ಚಿಂತನೆ ಮಾಡಿದೆ. ಅದು ನೋಡಿದರೆ ಅದರ ಭಗವತ್ಪರವಾದ ಅರ್ಥವೇ ಅಶ್ಲೀಲ ಅರ್ಥಕ್ಕಿಂತ ಹೆಚ್ಚು ಚೆನ್ನಾಗಿ ಕೂಡುವಂತಹದ್ದು. ಅದು ಕಡೆಗೆ ಕೂತ್ಕೊಂಡು ಅದನ್ನು ಬರದೆ ಅದು ಪ್ರಕಟ ಆಗಿದೆ. ಅಶ್ಲೀಲ ಸೂಕ್ತಕ್ಕೆ ಭಗವತ್ಪರವಾದ, ಹಾಗೆ ಯಾವುದು ಭಗವತ್ಪರವಾಗಿ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಪ್ರಾಚೀನ ಟೀಕಾಕಾರರು ಅಥವಾ ವ್ಯಾಖ್ಯಾನಕಾರರು ಭಾಷ್ಯಕಾರರು ಕೈ ಬಿಟ್ಟಿದ್ದಾರೆ. ಅಂಥ ಸೂಕ್ತಗಳನ್ನೆಲ್ಲ ತಗೊಂಡು ಬರದೆ. ಶತರುದ್ರಿಯ 700 ವರ್ಷದಲ್ಲಿ ಯಾರು ಅದನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಒಬ್ಬರು ವ್ಯಾಖ್ಯಾನ ಬರೆದಿದ್ದಾರೆ, ಅವರು ಮತ್ತೆ ಉತ್ತರಾದಿ ಮಠದ ಯತಿಗಳಾದರು. ಅವ್ರ ವ್ಯಾಖ್ಯಾನ ಅಸಮಗ್ರವಾಗಿದೆ. ಅದು ಸಮಗ್ರವಾದ ಚಿತ್ರಣ ಇಲ್ಲ ಅದರಲ್ಲಿ. ನಾನು ಅದನ್ನು ಉಲ್ಲೇಖ ಮಾಡಿದ್ದೇನೆ. ಅದರಲ್ಲಿ ಇಡೀ ಶತರುದ್ರಿಯವನ್ನ ರಾಮದೇವರ ಪರವಾಗಿ ಅನ್ವಯ ಮಾಡಿದ್ದಾರೆ. ಯಾಕೆಂದ್ರೆ ಅವರ ಮಠದ ದೇವರು ರಾಮದೇವರು, ಇಷ್ಟೇ ಕಾರಣ. ರಾಮದೇವರ ಪರವಾಗಿ ಅಲ್ಲ, ಭಗವತ್ ಪರವಾಗಿ ಮಾಡಬೇಕು. ಆಮೇಲೆ ಶತರುದ್ರಿಯ ವಾಯುಪರವಾಗಿ ಮಾಡಬೇಕು. ಯಾಕೆಂದ್ರೆ ರುದ್ರ ಶಬ್ದಕ್ಕೆ ಆಚಾರ್ಯ ಹೇಳಿದ್ದಾರೆ, ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ಭವರೋಗವನ್ನು ಪರಿಹರಿಸತಕ್ಕಂಥ ಭಗವಂತನಿಗೆ ಹೆಸರು ರುದ್ರ ಅಂತ. ಆಮೇಲೆ ರುಜಾಂ ದ್ರವಣತೋ ವಾಯು ರುದ್ರ, ರುದ್ರವರ್ತನಿ ಇತಿ ರುದ್ರವರ್ತನಿ. ರುದ್ರ ಅಂದ್ರೆ ರುಜಾಂ ಧರ್ಮಣತೋ ವಾಯು ರುದ್ರ. ವಾಯುದೇವರಿಗೆ ರುದ್ರ ಅಂತ ಹೆಸರು, ಶಿವನಿಗೆ ರುದ್ರ ಅಂತ ಹೆಸರು, ಅಗ್ನಿಗೆ ರುದ್ರ ಅಂತ ಹೆಸರು. ಈ 4 ಅರ್ಥದಲ್ಲಿ ವೇದದಲ್ಲಿ ಪ್ರಯೋಗ ಇದೆ. ಹಾಗಾಗಿ ಈ ಶತರುದ್ರಿಯ ಅನ್ನೋದು ವಿಷ್ಣುಪರ, ವಾಯುಪರ, ರುದ್ರಪರ 3 ಅರ್ಥದಲ್ಲಿ ಇದನ್ನ ಅರ್ಥ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದೆ. ಸಂಕಲ್ಪ ಮಾಡಿ ಅದಕ್ಕೆ ಸರಿಯಾಗಿ ನಮ್ಮ ಬೆಂಗಳೂರಿನ ಅನೇಕ ವಿದ್ಯಾರ್ಥಿಗಳು ಬಾಲಗಾರ ಮಠದಲ್ಲಿ ಬಂದು ಕೂತು ಶತರುದ್ರಿಯ ಪಾಠ ಹೇಳಿ ಅಂತ. ಹಾಗೆ ಕೆಲವು ವಾರಗಳ ಕಾಲ ನಡೀತದು. ಆವಾಗ ಶತರುದ್ರಿಯ ವ್ಯಾಖ್ಯಾ ರೂಪುಗೊಂಡಿತು. ಅದರಲ್ಲಿ ಅದೇ ಮೊದಲು ವಿಷ್ಣು ಪರವಾದ ಅರ್ಥ. ಆಮೇಲೆ ಇನ್ನೊಂದು ತಮಾಷೆ ಏನ್ ಗೊತ್ತು ಅಂದ್ರೆ, ಶತರುದ್ರಿಯದಲ್ಲಿ ದೇವರನ್ನ ಸ್ತೋತ್ರ ಇದೆ. ಅದೇನು ಚೋರಾಣಾಂ ಪತಯೇ ನಮಃ, ಕಳ್ಳರ ಗುರುವಿಗೆ ನಮಸ್ಕಾರ, ಇಂಥದ್ದೆಲ್ಲ. ಅಂದ್ರೆ ಯಾವುದನ್ನ ನಾವು ಬೈಗುಳಕ್ಕೆ ಉಪಯೋಗಿಸ್ತೇವೆ ಅದೆಲ್ಲ ಉಂಟು. ಅದಕ್ಕೆ ಸಾಯಣರು ಏನ್ ಬರೆದ್ರು ಅಂದ್ರೆ, ಎಲ್ಲವೂ ಭಗವತ್ ಸ್ವರೂಪ ಆದ್ರಿಂದ, ಕಳ್ಳನೂ ಭಗವತ್ ಸ್ವರೂಪ ಆದ್ರಿಂದ ಚೋರಾಣಾಂ ಪತಯೇ ನಮಃ ಅಂತ ಹೊಗಳಿದ್ದು ಅಂತ. ಎಲ್ಲ ಇರ್ಬೋದಪ್ಪ, ನಾವು ಹೊಗಳುವುದಲ್ವಾ. ಹೊಗಳುವಾಗ ನೀವು ಅವನು ಕಳ್ಳನ ಸ್ವರೂಪ ಇರುವ, ನೀನು ಕಳ್ಳ, ನೀನು ಸುಳ್ಳ ಅಂತ ಸ್ತೋತ್ರ ಮಾಡೋದ? ಸ್ತೋತ್ರ ಮಾಡುವಾಗ ಒಳ್ಳೆಯ ಅಂಶವನ್ನು ಹೇಳಬೇಕು, ಇದು ಕೆಟ್ಟ ಅಂಶ ಬಿಡ್ಬೇಕಲ್ಲ. ಇದು ಕೆಟ್ಟ ಅಂಶವನ್ನು ಹಾಗೆ ಕಂಡಿದ್ದು. ಈ ಶತರುದ್ರಿಯ ಇವರಿಗೆ, ಸಾಯಣರಿಗೆ ಅಥವಾ ಈ ಸಂಪ್ರದಾಯ ಏನೊಂದು ಶಾಂಕರ ಸಂಪ್ರದಾಯದವರಿಗೆ ಅದು ತಲೆಬುಡ ಅರ್ಥ ಆಗಲಿಲ್ಲ. ಇದಕ್ಕೆ ವೈಷ್ಣವವಾದಂತಹ ಒಂದು ಪರಂಪರೆ ಇದೆ, ಇದನ್ನು ವ್ಯಾಖ್ಯಾನ ಮಾಡಬೇಕು. ಸರಿ ಮಾಡಲಿಕ್ಕೆ ಕೂತೆ, ಆಚಾರ್ಯರನ್ನು ಪ್ರಾರ್ಥನೆ ಮಾಡಿ ನಾನು ಕೂತರೆ ಅದನ್ನು ಆಚಾರ್ಯ ಎಲ್ಲವನ್ನೂ ಮಾಡಿಸಿದ್ದಾರೆ. ಆಚಾರ್ಯರಿಗೆ ಶರಣಾಗಿ ನನಗೆ ಅರ್ಥ ಆಗದೇ ಇದ್ದಾಗ ನಾನು ಯಾರ ಹತ್ರವೂ ಕೇಳುವುದಿಲ್ಲ. ಆಚಾರ್ಯರೇ ಇದಕ್ಕೆ ಅರ್ಥ ಹೇಳಿ. ನಿನ್ನೆ ಬಿಡುಗಡೆ ಆಯ್ತಲ್ಲ ಪುಸ್ತಕ,
ಆ ಪುಸ್ತಕ ಇರೋದು 12 ಶ್ಲೋಕ. ನಾನು 1 ವಾರ ತಪಸ್ಸು ಮಾಡಿದೆ, ನನಗೆ ಇದರ ಅರ್ಥ ಹೇಳಿ ಆಚಾರ್ಯ ಅಂತ. 1 ವಾರ ತಪಸ್ಸು ಮಾಡಿದ ಮೇಲೆ ಅದರ ಅರ್ಥ ಹೀಗೆ ಅಂತ ಸ್ಫುರಣ ಆಯಿತು, ಬರದೆ. ಅದರ ಮೇಲೆ ಕೊನೆಗೆ ಆ ತಿಥಿಭಾಂತೇಜ ಪಾರಣಂ ಅನ್ನೋದನ್ನು ಹೇಗೆ ಕೂಡಿಸುವುದು ಅಂತ ನನಗೆ ಹೊಳೆಯಲೇ ಇಲ್ಲ. ಆಚಾರ್ಯ ಏನು ಹೇಳಲಿಲ್ಲ. ಮತ್ತೆ 4 ದಿವಸ ಸುಮ್ಮನೆ ಕೂತೆ, ಬರೀಲಿಕ್ಕೆ ಆಗಲಿಲ್ಲ. ಮತ್ತೆ 4 ದಿವಸ ಕೂತ ಮೇಲೆ 5ನೇ ದಿವಸ ಬೆಳಿಗ್ಗೆ ಅಪ್ಪ ಅದು ಕಾಮ್ಯಕರ್ಮಕ್ಕೆ ಅಂತ ಒಳಗಿಂದ ಆಚಾರ್ಯರು ಹೇಳಿದರು. ಸರಿ, ಆ ತಿಥಿಭಾಂತೇಜ ಪಾರಣಂ ಕಾಮ್ಯಕರ್ಮಕ್ಕೆ, ನಿತ್ಯ ಕರ್ಮದಲ್ಲಿ ಪ್ರಾತರೇವ ಹಿ ಪಾರಣಂ, ಹೀಗೆ ವ್ಯವಸ್ಥೆ ಮಾಡ್ಲಿಕ್ಕೆ. ತಮಾಷೆ ಏನು ಅಂದ್ರೆ, ಇಲ್ಲೇ ಇರುವವರೊಬ್ರು, ಅಂದ್ರೆ ಇಲ್ಲಿಯವರಲ್ಲ, ಕರ್ನಾಟಕದ ಹೇಳ್ತವರು, ಆಚಾರ್ಯರು ಬೇಡ ಇತ್ತು, ಅದು ಬರಿಬಾರ್ದಿತ್ತು, ಯಾಕೆಂದ್ರೆ ಅವರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ. ಆಚಾರ್ಯರು ಇದನ್ನೆಲ್ಲ ಬರಿಬಾರ್ದಿತ್ತು, ಕಾಂಟ್ರವರ್ಸಿ ಆಗುತ್ತೆ, ಬೇಡ ಇತ್ತು ಅಂತ ಒಬ್ರು ಉಲ್ಲೇಖ ಮಾಡಿದ್ರು. ನನಗೆ ಹೇಳಿದೆ, ಕಾಂಟ್ರವರ್ಸಿ ಆಗತ್ತೆ ಅಂತ ಹೆದರಿ ಬರೆಯದೇ ಇರುವ ಸ್ವಭಾವ ಬನ್ನಂಜೆಯದಲ್ಲ. ನೀವು ಎಷ್ಟು ಬೇಕಾದ್ರೆ ಆಕ್ಷೇಪ ಮಾಡಿ, ಅದಕ್ಕೆ ನನ್ನ ಹತ್ರ ಉತ್ತರ ಇದೆ. ಟೀಕೆ ಟಿಪ್ಪಣಿಗೆ ನಾನು ಹೆದರಿ ನನಗೆ ಕಂಡ ಸತ್ಯವನ್ನು ನಾನು ಮುಚ್ಚಿಡುವುದಿಲ್ಲ. ಹಾಗಾಗಿ ಅದರ ಬಗೆಗೆ ಏನು ಕಾಂಟ್ರವರ್ಸಿ ಆಗಲಿ, ಯಾಕೆಂದ್ರೆ ಬಹಳ ದೊಡ್ಡ ಕಾಂಟ್ರವರ್ಸಿ ಇದು. ಇಡೀ ದೇಶ ಶ್ರಾವಣ ಮಾಸದಲ್ಲಿ ಕೃಷ್ಣ ಹುಟ್ಟಿದ್ದು ಅಂತ ಹೇಳಿದರೆ, ಶ್ರಾವಣದಲ್ಲೆಲ್ಲ ಭಾದ್ರಪದದಲ್ಲಿ ಅಂತ ನಾನು ಆಧಾರ ಕೊಟ್ಟು ಅದರಲ್ಲಿ ಬರೆದಿದ್ದೇನೆ. ಇದು ದೊಡ್ಡ ಇಡೀ ದೇಶದ ಒಂದು ಕಾನ್ಸೆಪ್ಟ್ಗೆ ವಿರುದ್ಧವಾಗಿದೆ. ಅದರಿಂದ ಗದ್ದಲ ಆಗಬಾರದು ಅಂತಲ್ಲ, ಗದ್ದಲ ಆಗಬಹುದು. ಸತ್ಯ ಆವಿಷ್ಕಾರ ಆಗ್ಬೇಕಾದ್ರೆ ಮಥನ ಆಗಲೇಬೇಕು, ದೊಡ್ಡ ಗದ್ದಲ ಆಗಬೇಕು. ಅದರಲ್ಲಿ ಅಸುರರು ಭಾಗವಹಿಸಬೇಕು ಮಥನ ಮಾಡುವಾಗ. ಆಗ ಅಸುರರು ಯಾರು, ಸುರರು ಯಾರು, ತಪ್ಪು ಯಾರದು, ಸರಿ ಯಾರದು ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದರ ಬಗ್ಗೆ ನಾನು ಬೆಂಗಳೂರಿನ ನನ್ನ ಎಲ್ಲಾ ಶಿಷ್ಯರಿಗೆ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ ನನ್ನ ಶಿಷ್ಯರು ಪಾಪ 1000 ಮಂದಿ ಇದ್ದಾರೆ. ಅವ್ರು ನೀವು ಯಾವ ಮಠದವರೇ ಇರಿ, ನಿಮ್ಮ ಗುರುಮಠದವರು ಏನು ಬೇಕಾದ್ರೆ ಹೇಳಲಿ, ಇದು ನೀವು ಆಚರಿಸಬೇಕಾದ ಕೃಷ್ಣಾಷ್ಟಮಿ ಇದು. ಯಾಕಂದ್ರೆ ಆಚಾರ್ಯರು ಹೇಳಿದ ಜಯಂತಿ, ನೀವು ಮಧ್ವರ ಮಾತನ್ನ ಮುಖ್ಯವಾಗಿ ಇಟ್ಟುಕೊಂಡು ಆಚರಿಸಬೇಕು. ಮಠದ ಪರಂಪರೆಯಲ್ಲಿ ಬಂದಿದೆ ಅಂತ ತಿಳ್ಕೊಂಡು ತಪ್ಪು ಆಚರಣೆ ಮಾಡಬೇಡಿ ಅಂತ ಎಲ್ಲರೂ ದೀಕ್ಷೆ ತೊಟ್ಟಿದ್ದಾರೆ. ಇದನ್ನೇ ಮಾಡ್ತೇವೆ ಅಂತ ನಮ್ಮ ಹುಡುಗರು. ಹಾಗೆ ಅನೇಕ ವಿಷಯಗಳಲ್ಲಿ ವಿವಾದಗಳು ಬಂದಾಗ ನಾನು ಆ ವಿವಾದಕ್ಕೆ ತಲೆ ಕೊಟ್ಟು ಅದಕ್ಕೆ ಸಿದ್ಧನಾಗಿ ನಾನು ಹೇಡಿಯಾಗಿ ಓಡಿ ಹೋಗೋಲ್ಲ. ಯಾಕೆಂದ್ರೆ ತಮಾಷೆ ಏನು ಅಂದ್ರೆ, ಆದರೆ ಒಂದು ವಿಷಯ, ನನ್ನ ಬಗ್ಗೆ ನೀವು ನಿಮ್ಮಲ್ಲಿ ಕೂತ್ಕೊಂಡು ಮಾತನಾಡಿದರೆ, ಅಥವಾ ಪರೋಕ್ಷದಲ್ಲಿ ಬನ್ನಂಜಿ ಹಾಗೆ ಬನ್ನಂಜಿ ಹೀಗೆ ಅಂತ ನೀವು ಟೀಕೆ ಮಾಡಿದರೆ, ಅಥವಾ ಪೇಪರ್ನಲ್ಲಿ ಬನ್ನಂಜಿ ಬಗ್ಗೆ ಬರೆದರೆ ನಾನು ಉತ್ತರ ಕೊಡೋದಿಲ್ಲ. ಯಾಕೆಂದ್ರೆ ಬನ್ನಂಜಿ ಬದುಕಿದ್ದಾನೆ ಅಂತ ಗೊತ್ತಿದ್ದವರು ನನ್ನ ಹತ್ರ ಬರಲಿ, ನಿಮ್ಮ ಸಂಶಯ ಏನಿದೆ ಅದನ್ನು ನನ್ನ ಹತ್ರ ಕೇಳಿ. ಆದರೆ ದೂರದಲ್ಲಿ ಕೂತ್ಕೊಂಡು ಎದುರು ಬರಲಿಕ್ಕೆ ತಾಕತ್ತಿಲ್ಲದ ಹೇಳಿಗಳು ತಮ್ಮಷ್ಟಕ್ಕೆ ತಾವು ಹೇಳಿದ ಬರದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡುವುದಿಲ್ಲ. ಇದು ಇವತ್ತಲ್ಲ, ನಾನು ಯಾವತ್ತೂ ಪೇಪರ್ನಲ್ಲಿ ಬಂದ ಹೇಳಿಕೆಗಳಿಗೆ ಉತ್ತರ ಕೊಟ್ಟದ್ದಿಲ್ಲ. ನಿಮಗೆ ಒಂದು ಘಟನೆ ಹೇಳ್ತೇನೆ ನಾನು. ಒಂದು ಸರ್ತಿ ಕನಕದಾಸರಿಗೋಸ್ಕರ ಕೃಷ್ಣ ಪಶ್ಚಿಮಕ್ಕೆ ತಿರುಗಲಿಲ್ಲ ಅಂತ ನಾನು ಎಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡಿದೆ, ಬೇರೆ ಕಡೆಯೂ ಮಾಡಿದ್ದೆ. ಕೃಷ್ಣ ತಿರುಗಲಿಲ್ಲ, ಕೃಷ್ಣ ಪಶ್ಚಿಮಾಮುಖವಾಗಿಯೇ ಕೃಷ್ಣನನ್ನು ಆಚಾರ್ಯರು ಪ್ರತಿಷ್ಠೆ ಮಾಡಿದ್ದು ಅನ್ನೋದಕ್ಕೆ ನನ್ನ ಹತ್ರ ಆಧಾರಗಳಿವೆ. ಹೋಗ್ಲಿ, ಎಲ್ಲಕ್ಕಿಂತ ದೊಡ್ಡ ಆಧಾರ ಏನು ಗೊತ್ತಾ? ವಿಷ್ಣು ತೀರ್ಥರ ಗ್ರಂಥಕ್ಕೆ, ಸನ್ಯಾಸ ಪದ್ಧತಿಗೆ ಸರೋತ್ತಮ ತೀರ್ಥರು ವಾದರಾಜರ ತಮ್ಮ, ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಕನಕದಾಸರ ಕಾಲದವರು. ಅವರು ಹೇಳ್ತಾರೆ, ದೇವರನ್ನ ಪೂರ್ವಾಭಿಮುಖವಾಗಿ ಪ್ರತಿಷ್ಠೆ ಮಾಡಬಹುದು, ಪಶ್ಚಿಮಾಮುಖವಾಗಿ ಪ್ರತಿಷ್ಠೆ ಮಾಡಬಹುದು. ಯಾಕೆಂದ್ರೆ ಆಚಾರ್ಯ ಕೃಷ್ಣನನ್ನು ಪಶ್ಚಿಮಾಮುಖವಾಗಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಕನಕದಾಸರ ಕಾಲದವರು ಹೇಳಿದ ಮಾತಿದು. ಹಾಗಿದ್ರೆ ಈಗ ಕನಕದಾಸರಿಗೋಸ್ಕರ ಯಾವುದೋ ಆಚೆಯ ಕೋಣೆಯಲ್ಲಿದ್ದ ಕೃಷ್ಣ ರಪ್ಪ ಈಚೆ ಕೋಣೆಗೆ ಹಾರಿ ಇಲ್ಲಿ ತಿರುಗಿ ನಿಂತ ಅಂತ ಹೇಳಿದರೆ ಇದನ್ನು ಬುದ್ಧಿಜೀವಿಗಳು ಯಾರಾದ್ರೂ ಒಪ್ಪಲಿಕ್ಕಾಗತ್ತಾ? ಯಾಕೆಂದ್ರೆ ಮುಂಚೆ ಇದ್ದದ್ದು ಈಗ ತೊಟ್ಲು ತೂಗೋ ಕೋಣೆ ಉಂಟಲ್ಲ, ಅಲ್ಲಿ ಇದ್ದದ್ದಂತೆ, ಅಲ್ಲಿ ಬಾಗಲು ಉಂಟಲ್ಲ ಸರೋವರದ, ಅಲ್ಲಿ ಇದ್ದ ಕೃಷ್ಣ ಈಗ ಪೂಜೆ ಮಾಡೋ ಕೋಣೆ ಈಚೆ ಕೋಣೆ. ಸೊ ಎಷ್ಟೆಲ್ಲ ಕಷ್ಟ ಉಂಟು ನೋಡಿ ಕೃಷ್ಣನಿಗೆ. ಕನಕದಾಸರಿಗೋಸ್ಕರ ಈ ಕೋಣೆಯಿಂದ ಆ ಕೋಣೆಗೆ ಹಾರಬೇಕು, ಹಾರಿ ಅಲ್ಲಿ ತಿರುಗಬೇಕು. ಅಲ್ಲಿ ಕಿಟಕಿ ಇಲ್ಲ, ಕಿಟಕಿ ಒಳಗಿಂದ ಒಂದು ಕಿಟಕಿ ಒಡೆಯಬೇಕು, ರಸ್ತೆ ಒಂದು ಕಿಟಕಿ ಒಡೆಯಬೇಕು. ಏನಾಗಳು ಅಂದ್ರೆ ಕನಕದಾಸರಿಗೋಸ್ಕರ ಮಾಡಬಾರದ ಎಲ್ಲಾ ಕೆಲಸವನ್ನು ಕೃಷ್ಣ ಮಾಡಬೇಕಾಗತ್ತೆ. ನಾನು ಹೇಳಿದೆ, ಪವಾಡಗಳನ್ನು ಸೃಷ್ಟಿ ಮಾಡಿ ಕೃಷ್ಣನನ್ನ ದೊಡ್ಡದು ಮಾಡಬೇಡಿ. ಕನಕದಾಸರನ್ನು ಇಬ್ಬರು ದೊಡ್ಡವರೇ, ಭಕ್ತರೆಲ್ಲ ದೊಡ್ಡವರು ಕನಕದಾಸರು, ಅವರಿಗೋಸ್ಕರ ಹೊಸ ಕಥೆ ಸೃಷ್ಟಿಸಬೇಡಿ ಅಂತ.
ಅದಕ್ಕೆ ನನಗೆ ಆಗ ದೊಡ್ಡ ಆಕ್ಷೇಪ ಬಂತು. ಪೇಪರ್ನಲ್ಲಿ ನನ್ನನ್ನು ಸಿಕ್ಕಾಬಿಟ್ಟೆ ಬೈದರು. ಪತ್ರ, ಲೆಟರ್ಸ್ ಪಬ್ಲಿಷ್ ಆಯಿತು. ಒಬ್ಬರು ನನಗೆ ಪತ್ರ ಬರೆದ್ರು. ಏನು ಗೊತ್ತಾ, ಗುಲ್ಬರ್ಗದ ಲಾಯರು, ಕನಕದಾಸರು ಒಂದು ವೇಳೆ ಬ್ರಾಹ್ಮಣ ಆಗಿದ್ದರೆ ಕೃಷ್ಣ ತಿರುಗ್ತಿದ್ದ, ಅವನು ಶೂದ್ರ ಆದ್ರಿಂದ ತಿರುಗಲಿಲ್ಲ ಅಲ್ವಾ ಅಂತ ನಂಜು. ಯಾರಿಗೂ ಕೃಷ್ಣ ತಿರುಗೋಲ್ಲ. ಅವನಿಗೆ ಬ್ರಾಹ್ಮಣ ಸರಿ, ಅವ್ರ ಭಕ್ತರಿಗೆ ಏನ್ ಮಾಡಬೇಕು ಮಾಡ್ತಾನೆ. ಅವನು ಒಂದು ಕೋಣೆಯಿಂದ ಇನ್ನೊಂದು ಕೋಣೆ ಹಾರೋ ಕೆಲಸ ದೇವ್ರು ಮಾಡೋಲ್ಲ. ಹೀಗೆ ಅಂದ್ರೆ ಸಿಕ್ಕಾಪಟ್ಟೆ ಪೇಪರ್ನಲ್ಲಿ ಅನೇಕ ಗದ್ದಲಗಳು ಬಂದವು. ಕುರುಬರು ಬನ್ನಂಜೆಯ ಮನೆಗೆ ಹೋಗಿ ಸತ್ಯಾಗ್ರಹ ಮಾಡ್ತೇವೆ ಅಂತ ಪೇಪರ್ನಲ್ಲಿ ಬರೆದರು. ನಮ್ಮ ಕುರುಬರಿಗೆ ಅನ್ಯಾಯ ಆಗಿದೆ, ಸತ್ಯಾಗ್ರಹ ಮಾಡ್ತೇವೆ. ನಾಳೆ ನೀವು ಬಂದು ಅವಶ್ಯ ಮಾಡಿ, ಎಷ್ಟು ದಿವಸ ನಿಮಗೆ ತಾಕತ್ತುಂಟು ಅಷ್ಟು ಕೂತ್ಕೊಳ್ಳಿ ಮನೆಯ ತೋಟದಲ್ಲಿ, ಸಾಕಾದಾಗ ಹೋಗ್ತೀರಿ. ನಾನು ನಿಮ್ಮನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ನನ್ನ ಹೇಳಿಕೆಯನ್ನು ಬದಲಿಸು. ಯಾಕೆಂದ್ರೆ ನಾನು ಏನು ಮಾತಾಡ್ತೇನೋ ಅದರ ಹಿಂದೆ ನನ್ನ ಇಡೀ ಜೀವಮಾನದ ಅಧ್ಯಯನ ಇದೆ. ಹುಡುಗಾಟದ ಮಾತನ್ನ ನಾನು ಆಡಲಿಲ್ಲ ಅಂತ ಹೇಳಿದೆ. ತಮಾಷೆ ಏನು ಅಂದ್ರೆ, ಬೇಜಾರು ಸ್ವಾಮಿಗಳ ಹತ್ರ ಹೋಯ್ತಂತೆ. ನಾವು ಬನ್ನಂಜೆ ಮನೆಗೆ ಹೋಗಿ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳಿದ್ರಂತೆ ಕೆಲವು ಕುರುಬರು. ಅದಕ್ಕೆ ಬೇಜಾರು ಸ್ವಾಮಿ ಹೇಳಿದ್ರಂತೆ, ನೀವು ಸೋಲ್ತೀರಿ ಬನ್ನಂಜಿಯವರ ಕೈಯಲ್ಲಿ, ಅವರ ಆಧಾರ ಇಲ್ಲದೆ ಮಾತಾಡೋಲ್ಲ, ನೀವು ಹೋದ್ರೆ ಸುಮ್ಮನೆ ಸೋಲ್ಬೇಕಾಗತ್ತೆ, ಈ ಕೆಲಸ ನಿಮ್ಮಿಂದ ಆಗೋಲ್ಲ ಅಂತ ಹೇಳಿದ್ರಂತೆ. ಕಡೆ ಬರ್ಲಿಲ್ಲ ಯಾರು ಪುಣ್ಯಕ್ಕೆ. ಇದು ಅಂದ್ರೆ ಒಂದು ವಿಷಯ ಸತ್ಯ ಹೇಳಬೇಕಾದ್ರೆ ತುಂಬಾ ವಿರೋಧಗಳನ್ನ ಎದುರಿಸಬೇಕಾಗತ್ತೆ. ಯಾಕಂದ್ರೆ ನಮಗೆ ಸತ್ಯಕ್ಕಿಂತ ನಂಬಿಕೆ ಮುಖ್ಯ ಆಗತ್ತೆ. ನಾವು ಏನು ನಂಬಿದ್ದೇವೋ ಅದು ಸತ್ಯ. ಈ ನಾವು ಯಾವುದು ಸತ್ಯವೋ ಅದನ್ನು ನಂಬುದಲ್ಲ, ನಾವು ಯಾವ್ದು ನಂಬಿದ್ದೇವೋ ಅದು ಸತ್ಯ. ಈ ತರ ಆಗ್ಬಿಟ್ಟಿದೆ ಇವತ್ತು. ಎಲ್ಲ ಸುಳ್ಳು ಸುಳ್ಳು ನಂಬಿಕೆಗಳೇ ಸತ್ಯವಾಗಿ ಕೂತು ನಮ್ಮ ತಲೆ ತಿಂದು ನಮ್ಮ ಬದುಕನ್ನೆಲ್ಲ ಹಾಳು ಮಾಡ್ತಾ ಇದೆ. ಅಂಥಲ್ಲಿ ಯಾವುದು ನಿಜವಾದ ಸಂಗತಿ ಅನ್ನೋದನ್ನು ಹೇಳುವಾಗ ನಾವು ಎಷ್ಟೋ ನಿಷ್ಠುರ, ಎಷ್ಟೋ ವಿರೋಧಗಳನ್ನ ಕಟ್ಟಿಕೊಳ್ಬೇಕಾಗತ್ತೆ. ಅದು ನಾನು ಹೇಳಿದ್ನಲ್ಲ ನಿನ್ನೆ, ಒಂದು ನಖಸ್ತುತಿ, ಒಂದು ಇದು ಮೊದಲಾದ ವಿರೋಧ. ನಖಸ್ತುತಿ ಒಂದೇ ಶ್ಲೋಕ ಅಂತ ಹೇಳಿದಾಗ ಇಡೀ ಉಡುಪಿಯ ಪಂಡಿತರೆಲ್ಲ ಇವನೇ ಸರ್ವಜ್ಞನೋ, ಇವನು ಹಿಂದಿರವೆಲ್ಲ ದಡ್ರೋ ಅಂತ ಕೇಳಿದರು. ಆಗ ವಿದ್ಯಾಸಮುದ್ರರೇ ನನಗೆ ಧೈರ್ಯ ಕೊಟ್ಟದ್ದು, ನಿನಗೆ ಸತ್ಯ ಹೇಳುವ ಧೈರ್ಯ ಉಂಟು, ದೇವರು ಒಳ್ಳೇದು ಮಾಡಲಿ ಅಂತ. ಯಾಕೆಂದ್ರೆ ಅದರ ಮೊದಲು ಈಗ ಇವನ್ ಅನುವಾದ ಕಾರ್ಯ, ಈ ನಾನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಆಚಾರ್ಯ ಗ್ರಂಥಗಳನ್ನ ಅಂತ ಯಾಕೆ ತೊಡಗಿದೆ ಗೊತ್ತಾ? ಅದರ ಮೊದಲೊಂದು ಅನುವಾದ ಆಗಿತ್ತಿಲ್ಲ. ಉಡುಪಿಯಲ್ಲಿ ಅನುವಾದ ಕಾರ್ಯ ನಡೆದಿತ್ತು. ಅದು ಹೇಗಿತ್ತು ನಿಮಗೊಂದು ಎಕ್ಸಾಂಪಲ್ ಹೇಳಬೇಕು ನಾನು. ಏನು ಅಂದ್ರೆ, ಆಚಾರ್ಯರ ಭಾಷ್ಯ, ಅಣಗತೌ ಇತಿ ಧಾತೋಹೋ ಚಲಂ ಆನ ಮುಚ್ಯತೆ ಅಂತ. ಆನ ಶಬ್ದಕ್ಕೆ ಏನರ್ಥ? ಅಣಗತೌ ಅಂತ ಧಾತು ಇರೋದ್ರಿಂದ ಅಣತಿ ಚಲತೀತಿ ಆಣಂ ಚಲಂ. ಅಣಗತೌ ಇತಿ ಧಾತೋಹೋ ಚಲಂ ಆನ ಮುಚ್ಯತೆ ಅಂತ. ಅದಕ್ಕೆ ಅನುವಾದ ಏನಾಗಿದೆ ಗೊತ್ತುಂಟಾ? ಅಣಗತವು ಎಂದು ಧಾತು ಇರುವುದರಿಂದ ಚಲಮಾನವು ಹೇಳಲ್ಪಡುತ್ತದೆ. ಹೇಗಿದೆ ಅನುವಾದ? ಈ ಥರದ ತಪ್ಪು ಅನುವಾದಗಳನ್ನು ಓದಿ ಅಯ್ಯೋ ಆಚಾರ್ಯ ಗ್ರಂಥಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದನ್ನು ಕನ್ನಡಕ್ಕೆ ಸ್ವಚ್ಛ ಕನ್ನಡಕ್ಕೆ ಕೊಡಬೇಕು. ಇಂಥ ನನ್ನ ಕಳಕಳಿ ಏನು ಅಂದ್ರೆ, ಆದಷ್ಟು ನಾವು ಆಚಾರ್ಯರಿಗೆ ಉಪಚಾರ ಮಾಡೋದು ಪ್ರಶ್ನೆ ಇಲ್ಲ, ಅಪಚಾರ ಮಾಡಬಾರ್ದು. ಆದ ಅಪಚಾರವನ್ನು ತಿದ್ದಿ ಸ್ವಚ್ಛವಾದ ಮಾಧ್ವ ಪರಂಪರೆಯನ್ನ ನಾವು ಬೆಳೆಸೋ ಪ್ರಯತ್ನ ಮಾಡಬೇಕು. ಇದಕ್ಕೋಸ್ಕರ ನಾನು ನನ್ನ ಬದುಕನ್ನೆಲ್ಲ ಇದಕ್ಕೋಸ್ಕರ ಉಪಯೋಗಿಸಿಕೊಂಡೆ. ತಮಾಷೆ ಅಂದರೆ, ಬನ್ನಂಜಿಗೆ 80 ಆಯ್ತು ಅಂತ ಹೇಳ್ತೀರಿ ನೀವು. ರಾಮಚಂದ್ರ 11,000 ವರ್ಷ ರಾಜ್ಯಭಾರ ಮಾಡಿದ. ಆದರೆ ತ್ರಯೋದಶಾಬ್ದ ಸಹಸ್ರ ಅಂತ 13,000 ವರ್ಷ ರಾಜ್ಯಭಾರ ಮಾಡಿದ ಅಂತ ಭಾಗವತರು ಹೇಳಿದ್ದಾರೆ. ಯಾಕೆ? ನಕ್ಷತ್ರ ಮಾಸ. ಹಾಗೆ ನಕ್ಷತ್ರ ಮಾಸದಿಂದ ಗಣನೆ ಮಾಡಿದರೆ ಬನ್ನಂಜಿಗೆ 90 ವರ್ಷ ಆಯ್ತು. ಈಗ ಇನ್ನೂ 10 ವರ್ಷ ಜಾಸ್ತಿ ಮಾಡಬಹುದು. ನಕ್ಷತ್ರ ಮಾಸ ಇಟ್ಕೊಂಡು 90 ವರ್ಷ ಅಂತ ಮಾಡಬಹುದು. ಯಾಕೆಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಇದು ನೋಡಿ, ಇದು ಹಾಗೆ 13,000 ರಾಮಚಂದ್ರ ಇದ್ದ, 11,000 ಇದನ್ನು ವಿರೋಧ ಪರಿಹಾರ ಮಾಡಿದವರೇ ಇಲ್ಲ. ಅಲ್ಲಿ ವ್ಯಾಖ್ಯಾನಗಳು 11, ಇಲ್ಲಿ 13. ಯಾಕೆ? ಯಾವ ವ್ಯಾಖ್ಯಾನಕಾರರು ತಲೆಗೆ ಆಚಾರ್ಯರು ಬರೆದರು. ಒಂದು 360 ದಿವಸದ್ದು, ಮತ್ತೊಂದು 324 ದಿವಸದ ನಕ್ಷತ್ರ ಮಾನ. ಹೀಗೆ ಗಣಿತಬದ್ಧವಾಗಿ ಎಲ್ಲ ವಿರೋಧಗಳನ್ನು ಪರಿಚಯಿಸುವವರು ಅದನ್ನ ಪರಿಹರಿಸಿ ಒಂದು ಸರಿಯಾದ ತೀರ್ಮಾನ ಕೊಟ್ಟು ಎಲ್ಲದರ ಸಮನ್ವಯ ಮಾಡಿದವರು ಆಚಾರ್ಯ ಮಧ್ವರು. ನೋಡಿ, ಈಗ ಬರ್ತಾ ಇದೆ ಆಚಾರ್ಯರ ಬಗ್ಗೆ ಪೇಪರ್ನಲ್ಲಿ ಬರ್ತಾ ಇದೆ. ತಲೆಬುಡ ಇಲ್ಲದವರೆಲ್ಲ ಬರೀತಾರೆ. ಏನು ಅಂದ್ರೆ, ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಆಚಾರ್ಯ. ಶೂದ್ರರಿಗೆ ಮೋಕ್ಷ ಇದೆ ಅಂತ ಹೇಳಿದ ಒಬ್ಬರೇ ಒಬ್ಬರು ಆಚಾರ್ಯರು ಮಧ್ವಾಚಾರ್ಯರು. ನಾನು ಬೇಕಾದ್ರೆ ತೋರಿಸ್ತೇನೆ. ಚತುರ್ವರ್ಣ ಎಲ್ಲ ವರ್ಣದವರಿಗೂ ಮೋಕ್ಷ ಇದೆ. ಶಂಕರರು ಹೇಳಲಿಲ್ಲ, ರಾಮಾನುಜರು ಹೇಳಲಿಲ್ಲ, ಮಧ್ವಾಚಾರ್ಯ ಹೇಳಿದ್ದಾರೆ. ಆದರೆ ಮಧ್ವಾಚಾರ್ಯ ಶೂದ್ರರಿಗೆ ಇಲ್ಲ ಅಂತ. ಇದು ಏನು 100 ಸುಳ್ಳು ಹೇಳು,
100 ಸತ್ಯ ಹೇಳುವ ಸುಳ್ಳು ಸತ್ಯ ಆಗುತ್ತೆ ಅನ್ನೋ ಒಂದು ಟ್ರೆಂಡ್ ಮಾಡಿಕೊಂಡು ಅಪಪ್ರಚಾರ ಮಾಡೋದಕ್ಕೆ ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರಾದ್ರೂ ಒಬ್ಬರು ಮಧ್ವಾಚಾರ್ಯ ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದಂಥ ಒಂದು ವಾಕ್ಯ ಇದ್ರೆ ತೋರಿಸಿಕೊಡಿ, ನಾನು ಒಪ್ಕೋತೇನೆ. ಅಲ್ಲ, ಪೇಜಾರ ಸ್ವಾಮಿಗಳು ಆ ಚಾಲೆಂಜ್ ಮಾಡಿದ್ರು. ಹಾಗೆ ಸುಳ್ಳು ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡಿ ಒಂದು ಸಮಾಜವನ್ನು ಹೀಗಳೆಯುವುದು, ಸುಳ್ಳು ಕಥೆಗಳಿಂದ ತಾವು ಮೆರೆಯುವುದು, ಇದು ಈಗ ನಡೀತಾ ಇದೆ. ನಮಗೆ ಸತ್ಯ ಬೇಕಿಲ್ಲ, ಪ್ರಚಾರ ಬೇಕು, ಸುಳ್ಳಿನಿಂದ ಆದರೆ ಸುಳ್ಳಿನಿಂದ. ಅಂಥ ದಿಸೆಯಲ್ಲಿ ನಮಗೆ ಸತ್ಯದ ನಿಷ್ಠೆ ಬೇಕು ಅನ್ನುವಂಥ ಒಂದು ಧೋರಣೆಯಿಂದ ನಾನು ನನ್ನ ಗ್ರಂಥಗಳನ್ನು ರಚನೆ ಮಾಡಿದೆ. ಮಧ್ವವಿಜಯದಲ್ಲೂ ಬಂದಂತಹ ತಪ್ಪುಗಳನ್ನು ಹೇಳಿದೆ ನಾನು. ಅದರ ಕಥೆಗಳಲ್ಲಿ ಏನು ಹಿಂದಿನವರು ಹೇಳಿದ 15 ದಿವಸ ಅನ್ನುವ ಕಥೆ, ಇದೆಲ್ಲ ತಿದ್ದಿ 15 ಅಲ್ಲ 7-8 ದಿವಸ, ಅದಕ್ಕೆ ಆಧಾರ ಕೊಟ್ಟು ವ್ಯಾಕರಣ ನಿಯಮ ಕೊಟ್ಟು ಇದೆಲ್ಲ ಕೆಲಸವನ್ನು ಮಾಡಬೇಕಾಗಿದ್ದರೆ ಅದರ ಹಿಂದೆ ನಾನು ಒಂದು ಕಡೆ ಮುನ್ನುಡಿಯಲ್ಲಿ ಬರೆದೆ. ಅಲೆಕ್ಸಿಸ್ ಕಾರೆಲ್ ಒಂದು ಮಾತು ಹೇಳ್ತಾನೆ. ಅವನು ಕೆಲವು ವಿಷಯಗಳನ್ನು ಬರೀತಾನೆ. ಬರೆದು ಸೊ ಪೀಪಲ್ ಮೇ ನಾಟ್ accept or may not understand my statements, but there is a mountain of experience behind every sentence. ಈ ಮಾತನ್ನ ನಾನು ಖಂಡಿತವಾಗಿ ಅಭಿಮಾನಪೂರ್ವಕವಾಗಿ ಹೇಳ್ತೇನೆ. ನಾನು ಒಂದು ಮಾತಾಡಿದರೆ ಅದರ ಹಿಂದೆ ಒಂದು ಪರ್ವತ ಗಾತ್ರದ ಅಧ್ಯಯನದ ಅಭ್ಯಾಸದ ಹಿನ್ನೆಲೆ ಇದೆ. ಬರೀ ಕಣ್ಮುಚ್ಚಿ ಯಾವುದೋ ಅಭಿಮಾನದಿಂದ ಒಂದು ಮತೀಯ ಆವೇಶ, ಒಂದು ಮಠೀಯ ಆವೇಶ, ಎರಡರಿಂದಲೂ ಬಿಡುಗಡೆ ಆಗಬೇಕು. ನಾನು ಹೇಳ್ತೇನೆ ನಿಜವಾಗಿ, ಯಾಕೆಂದ್ರೆ ಮಠಮಠೀಯವಾದ ಆವೇಶಗಳಿರ್ತವೆ. ನಾನು ಎರಡರಿಂದಲೂ ಮುಕ್ತನಾಗಿ ಆಚಾರ್ಯರ ಸಿದ್ಧಾಂತ ಏನು, ಅದು ಯಾವ ಮಠದ ಆವೇಶವೂ ಬೇಡ, ಯಾವ ಮತದ ಆವೇಶವೂ ಬೇಡ ಅನ್ನೋ ಚಿಂತನೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಎಲ್ಲ ಆವೇಶದಿಂದ ಮುಕ್ತನಾಗಿ ಬರೀಬೇಕು ಅಂತ ಪ್ರಯತ್ನ ಮಾಡಿದವು. ಹಾಗಾಗಿ ಇಂಥ ಒಂದು ಪ್ರವೃತ್ತಿ ನನಗೆ ಸಂತೋಷ ಆಯಿತೇನು ಅಂದರೆ, ನಮ್ಮ ಉಡುಪಿಯ ಜನ ಇದನ್ನ ಈ ರೀತಿಯ ಒಂದು ನಿಷ್ಠುರವಾದ ಪ್ರವೃತ್ತಿಯನ್ನು ಮೆಚ್ಚಿಕೊಂಡು ಇವತ್ತು ನನ್ನನ್ನು ಆಶೀರ್ವದಿಸ್ತಾ ಇದ್ದೀರಿ ಅಂತ ತಿಳ್ಕೊಂಡಿದ್ದೇನೆ ನಾನು. ನನಗೆ ಅದನ್ನ ಎಷ್ಟು ಜನ ಇದನ್ನ ಭಾಗವಹಿಸಿದವರು ಸಮಿತಿಯವರು ಎಷ್ಟು ಜನ ನಾನು ಬರೆದ ಗ್ರಂಥಗಳನ್ನು ಓದಿದ್ದಾರೋ ಗೊತ್ತಿಲ್ಲ. ಆದರೂ ಕೆಲವರು ಅದು ಓದಿರಬಹುದು. ಅದು ರಾಮನಾಥನಂತವರು ಅವ್ರ ಹಿಂದೆ ಅವನು ಚೆನ್ನಾಗಿ ಓದ್ಕೊಂಡಿದ್ದಾನೆ. ನನ್ನಂತ ಪಾಠವೂ ಕೇಳಿದ್ದಾನೆ, ಅವನು ನಾನು ಬರೆದದ್ದನ್ನು ಓದ್ಕೊಂಡಿದ್ದಾನೆ. ಕೆಲವೊಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ಕೆಲವೊಂದು ಚೆನ್ನಾಗಿ ಅಪಾರ್ಥ ಮಾಡಿಕೊಂಡಿದ್ದಾನೆ. ತುಂಬಾ ಪ್ರಚಂಡ ಇದ್ದಾನೆ ಅವನು ಪ್ರಚಂಡ ಇದ್ದಾನೆ. ಅವನ ಸಹಯೋಗದಿಂದ ನೀವು ತುಳು ಸಂಘದವರು ಮಾಡಿರುವ ಕಾರ್ಯ ಚೆನ್ನಾಗಿ ಮಾಡಿದ್ದೀರಿ. ಯಾಕೆಂದ್ರೆ ವಿಮರ್ಶೆ ನಡಿಬೇಕು, ಚರ್ಚೆ ನಡಿಬೇಕು, ಯುಕ್ತಾಯುಕ್ತ ಚಿಂತೆ ನಡಿಬೇಕು. ಅದು ಇವತ್ತು ನಡೆದಿದೆ, ನಡೀತಾ ಇದೆ. ಮತ್ತೆ ನಾಳೆ ಕೂಡ 4 ವಿಷಯಗಳು. ಹೌದು, ಇಲ್ಲಿ ಗೋವಿಂದ ಸಮ್ಮೇಳನ ಆಗೋಲ್ಲ, ಯಾಕಂದ್ರೆ ಗೋ ಸಮ್ಮೇಳನ ಆಗುತ್ತೆ. ಆದ್ರಿಂದ ಇಲ್ಲಿ ಗೋವಿಂದ ಸಮ್ಮೇಳನ ಇಲ್ಲಿ ಇಲ್ಲ, ಅದು ಬೇರೆ ಕಡೆ ಆಗುತ್ತೆ. ನಿಮ್ಗೆ ಗೊತ್ತಿದೆ ಎಲ್ಲಿ ಆಗುತ್ತೆ ಅಂತ. ಅಲ್ಲಿ ನಾಳೆ ಸೇರಿದಾಗ ಉಳಿದ ಹೆಚ್ಚಿನ ವಿಷಯಗಳನ್ನು ನೋಡೋಣ. ಸದ್ಯಕ್ಕೆ ನಾನು ಹೇಳಬೇಕಾದ ಈ ಮುಂದೆ ಮೊದಲು ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ನಾನು ಹೇಳಬೇಕಾದ ಮಾತುಗಳನ್ನು ಹೇಳಿದೆ. ಇನ್ನು ಭೀಮಸೇನನ ಬಗ್ಗೆ ಹೇಳಬೇಕು ಅಂತ ಹೇಳ್ತಾರೆ. ಅದು ಮತ್ತೆ ಅದರ ಮೊದಲು ಅದರ ಮೊದಲು